ಹೆಸರು
ಶಿವಸಾಂಬದೇ ನಮಃ ಪಾರ್ವತೀಶ್ವರ ಮಹಾದೇವ್. सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. यद्भासते विश्वं यस्सुखे नानमोदते नमः तस्मै गुणातीत ಶಿವಾಯ ಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯದಲ್ಲಿ ಎನ್ನ ಆರಾಧ್ಯ ಗುರುಗಳನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ವೀರಶೈವ ಧರ್ಮ ಸ್ಥಾಪನಾಚಾರ್ಯರಾಗಿರುವ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಸ್ಮರಿಸಿಕೊಂಡು ಶ್ರೀಮದ್ ಉಜ್ಜಯಿನಿ ಸಿದ್ಧಲಿಂಗ ಭಗವತ್ಪಾದರ ಪವಿತ್ರ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಕ್ಷೇತ್ರ ಪಾಲಕನಾದ ಮುದಿಮಲ್ಲೇಶ್ವರರ ಮೂರ್ತಿಗೆ ನತಮಸ್ತಕನಾಗಿ ಅಂಧ ಅನಾಥರ ಬೆಳಕಿಗೆ ಜ್ಯೋತಿಯಾಗಿರುವ ಗದುಗಿನ ಪುಟ್ಟರಾಜ ಗವಾಯಿಗಳನ್ನು ಸ್ಮರಿಸಿಕೊಳ್ಳುತ್ತಾ ಪ್ರತಿನಿತ್ಯನೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಂಗೀತ ಸೇವೆಯನ್ನು ಸಲ್ಲಿಸತಕ್ಕಂತಹ ಆತ್ಮೀಯರಾದ ಶ್ರೀ ಶರಣಬಸವ ಗವಾಯಿಗಳವರೇ, ಉತ್ತಮ ರೀತಿಯ ತಬಲಾ ವಾದ್ಯವನ್ನು ನುಡಿಸತಕ್ಕಂತಹ ಮಲ್ಲೇಶ್ವರವರೇ, ಸುಮಾರು 30 ವರ್ಷಗಳ ಕಾಲ ನಿರಂತರವಾಗಿ ಅವ್ಯಾಹತವಾಗಿ ಈ ಒಂದು ಗ್ರಾಮದಲ್ಲಿ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಮುದಿಮಲ್ಲೇಶ್ವರ ಪುರಾಣದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರತಕ್ಕಂತಹ ಪುರಾಣ ಕಮಿಟಿಯ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆಧ್ಯಾತ್ಮ ಚಿಂತಕರಾಗಿ ವೀಕ್ಷಣೆ ಮಾಡತಕ್ಕಂತಹ, ಪರೋಕ್ಷವಾಗಿ ವೀಕ್ಷಣೆ ಮಾಡತಕ್ಕಂತಹ ಮೋಕ್ಷ ಮನೋರಂಜನಾ ಕೇಬಲಿನ ಎಲ್ಲ ವೀಕ್ಷಕ ಭಕ್ತ ಮಹಾಶಯರೇ ಹಾಗೂ ಮಾತೆಯರೇ, ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಿನ್ನೆ ದಿವಸ ಕಾರ್ಯಕ್ರಮದಲ್ಲಿ ಮೋಕ್ಷಾಂಬಿಕಾ ಎನ್ನುವ ನಾಮಕರಣ ಮಾಡುವುದರೊಂದಿಗೆ ಈ ಒಂದು ವೇದಿಕೆಯಲ್ಲಿಯೂ ಕೂಡ ಸಾಕಷ್ಟು ಮಾತೆಯರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಯಾವ ರೀತಿ ಮಗುವಿಗೆ ನಾಮಕರಣವನ್ನು ಮಾಡ್ತಾರೋ ಅದೇ ರೀತಿ ಜೋಗುಳ ಪದವನ್ನು ಹಾಡಿ ಗಂಗೆಯನ್ನು ಬರಮಾಡಿಕೊಂಡು ಎಲ್ಲರಿಗೂ ಕೂಡ ವಿಶೇಷವಾದ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂತಹ ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಾಯಿತು ಅಂತಂದ್ರೆ ಹೇಳಲಿಕ್ಕೂ ಸಮಯ ಸಿಗಲಿಲ್ಲ ನಮಗೆ. ಅಂತಹ ಒಂದು ಅದ್ಭುತ ಕಾರ್ಯಕ್ರಮವಾದ ನಂತರ ಪುರಾಣದ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ನಮ್ಮ ತನುವು ತನ್ಮಯಗೊಳ್ಳಲಿಕ್ಕೆ ಮಾಡತಕ್ಕಂಥ ಕಾರ್ಯಕ್ರಮ ಅದು.
ಲಡ್ಡು ಚೆನ್ನಾಗಿತ್ತು ಅಂತ 20 ಸಲ ಹೇಳಿದ್ರೆ ಚೆನ್ನಾಗಿ ಅನ್ಸಲ್ಲ. ಆ ಲಡ್ಡನ್ನು ಬಾಯ ಹಾಕೊಂಡ್ಮೇಲೆ ಗೊತ್ತಾಗೋದು ಅದು ಹೆಂಗಿತ್ತು ಅಂತೇಳಿ. ಹಾಗೇನೆ ದೇವರ ಪೂಜೆಯಾಗಿರಬಹುದು, ದೇವರ ಕಾರ್ಯಕ್ರಮವಾಗಿರಬಹುದು, ಅದರಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡಾಗ ಮಾತ್ರ ಅದರಲ್ಲಿರ್ತಕ್ಕಂಥ ಸವಿಯನ್ನು ಅರಿಯಲಿಕ್ಕೆ ಸಾಧ್ಯ. ಶಿವಪೂಜೆಯಾದರೂ ಕೂಡ, ಯಾವ ಪೂಜೆಯಾದರೂ ಕೂಡ ಅಕ್ಕ ಮಹಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರಾಗಿದ್ದಳು. ಅಕ್ಕ ಮಹಾದೇವಿ ಸದಾವಕಾಲ ಶ್ರೀಶೈಲ ಮಲ್ಲಿಕಾರ್ಜುನನಲ್ಲಿ ತನ್ನನ್ನು ತೊಡಗಿಸಿಕೊಂಡು ದೇವರು ಏನನ್ನ ಕೇಳುತ್ತಾನೆ, ದೇವರಿಗೆ ನಾವು ಯಾವ ರೀತಿ ಪೂಜೆಯನ್ನ ಮಾಡಬೇಕು ಮತ್ತು ದೇವರನ್ನ ಸಮರ್ಪಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಏನು ಯೋಗ್ಯತೆ ಇರಬೇಕು ಅನ್ನೋದನ್ನ ಬಹಳ ಸುಂದರ ಒಂದು ವಚನ ಬರ್ಕೊಂಡ್ಬರ್ತಾಳ. ತನು ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು, ಭಾವ ಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯನೊಲ್ಲಯ್ಯ ನೀನು, ಹೃದಯ ಕಮಲವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಇಂಬುಗೊಂಡೆ ಕರಸ್ಥಳದಲ್ಲಿ ಹೇಳ ಚನ್ನ ಮಲ್ಲಿಕಾರ್ಜುನ ಅಂತಾರೆ. ವಚನದ ಸಾಲುಗಳು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥವು. ಪೂಜೆ ಅಂದ್ರೇನೆ ಮೊದಲಿಗೆ ಬಳತಕ್ಕಂಥ ಪುಷ್ಪ, ಪೂಲು ಅಂತ ನಾವು ತೆಲುಗುದ ಅಂತೀವಲ್ಲ. ಯಾವುದೇ ಪೂಜೆ ಮಾಡೋಕಂತ ಫಸ್ಟ್ ಪುಷ್ಪವನ್ನ ಧರಿಸ್ಬೇಕು. ಆದರೆ ಎಂಥವರ ಪುಷ್ಪ ಸ್ವೀಕಾರ ಮಾಡ್ತಾನ ಭಗವಂತ ಅಂದ್ರೆ ತನು ಕರಗಬೇಕಂತ. ತನು ಅಂದ್ರೆ ಶರೀರ. ಹೆಂಗ್ ಕರಗೋದು? ಶರೀರ ಕರಗೋದಂದ್ರ ಬಹಳ ದನಕಂಡೆ ಪಂತೀವಲ್ಲ, ಹಾಗೆ ತಾನೇ ಸ್ವತಃ ಕಾಯಕವನ್ನ ಮಾಡಿ ಮಾಡಿ ತನ್ನ ತನುವಿನ ಬೆವರಿನ ಹನಿ ಕೆಳಗೆ ಬೀಳ್ತದಲ್ಲ, ಅದಕ್ಕೆ ತನು ಕರಗೋದು ಅಂತ. ಭೂಮಿಯ ತಾಯಿಗೆ 1000 ಮೇಘರಾಜನ ಹನಿಗಳು ಬಿದ್ದರೂ ಕೂಡ ಸಂತೃಪ್ತಿ ಆಗೋದಿಲ್ಲ. ಆದ್ರೆ ಒಬ್ಬ ರೈತ ಶ್ರಮಪಟ್ಟು ತನ್ನ ಬೆವರಿನ ಒಂದು ಹನಿ ಭೂಮಿಗೆ ಬಿದ್ದು ಬಿಟ್ರೆ ಭೂಮಿ ಸಂತುಷ್ಟಳಾಗಿ ಫಲವನ್ನು ಕೊಡ್ತಾಳ. ಹಾಗೆ ದೇವರ ಪೂಜೆಯನ್ನ ಮಾಡುವ ಪೂರ್ವದಲ್ಲಿ ನಮ್ಮ ಶರೀರ ಕಾಯಕದಲ್ಲಿ ಅರ್ಪಣವಾಗಿರಬೇಕು. ಒಂದು ಕೆಲಸವನ್ನ ಮಾಡಿ ಮಾಡಿ ತಮ್ಮ ಮನಸ್ಸು ಮತ್ತು ತನು ಕರಗಿದಾಗ ಮಾತ್ರ ದೇವರಿಗೆ ಪುಷ್ಪವನ್ನು ಏರಿಸುವ ಯೋಗ್ಯತೆ ಬರುತ್ತದೆ. ಹಾಗೆ ಮನ ಕರಗದವರಲ್ಲಿ ಗಂಧಾಕ್ಷತೆನೊಲ್ಲಯ್ಯ ನೀನು. ಯಾವ ರೀತಿ ಗಂಧ ಬಾಂದ್ರೆ ಬರೋದಲ್ಲ. ಇತ್ತೀಚೆಗೆ ಹೊಸ ಗಂಧ ಬಂದಾವು, ಅವು ಪಾಕೆಟ್ದಾಗ ಬಂದಾವು, ಆಯಿಂಟ್ಮೆಂಟ್ ಬಂದಾಗ ಹಚ್ಕೊಂಡ್ಬಿಟ್ರೆ 1 ವಾರ ಕಲಿನೇ ಹೋಗಂಗಿಲ್ಲ. ಅದು ಅಲ್ಲ ಗಂಧ ಹೇಳಿದ್ ನಾನು. ಶ್ರೀಗಂಧದ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದು ಅದನ್ನ ತೀಡಬೇಕು. ಅದು ಹೆಂಗೆ ತಿಗ್ತೀವಲ್ಲ ಹಂಗೊಂದು ಗಂಧ ಉತ್ಪತ್ತಿ ಆಗತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ದೇವರಲ್ಲಿ ಕರಗಬೇಕಂತ. ನಮ್ಮ ಮನಸ್ಸು ಅಲ್ಲಿ ಐಕ್ಯವಾಗಬೇಕು. ಅಂದಾಗ ಮಾತ್ರ ನಾವು ಗಂಧವನ್ನು ಹಚ್ಚಲಿಕ್ಕೆ ಯೋಗ್ಯರಾಗ್ತೀವಂತ. ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು. ನಾವು ಮಂಗಾರತಿ ಮಾಡ್ತೀವಿ, ವಿಶೇಷವಾಗಿ ಪ್ರತಿನಿತ್ಯನೂ ಮಹಾಮಂಗಾರತಿ ಮಾಡ್ತೀವಿ. ಎಲ್ಲೇ ಪೂಜೆ ಮಾಡಿದ್ರು ಮಂಗಳಾರತಿ ಅಪ್ಪ ಅಂದ್ರೆ ಅದು ಕೊನೆದಂತ ಅರ್ಥ ಹಂತ. ಮಂಗಳ ಆರತಿಯನ್ನ ಕರ್ಪೂರ ಹಚ್ಚೇ ಮಾಡ್ತೀವಿ. ಆದರೆ ಯಾಕೆ ಕರ್ಪೂರ ಹಚ್ತೀವಿ, ಯಾಕೆ ಕಾಯಿನೇ ಹೊಡಿತೀವಿ ಅನ್ನೋದನ್ನ ನಮಗೆ ಅರಿವಿರಬೇಕಂತ. ಆದ್ರೆ ನಾವು ಮಾಡತಕ್ಕಂಥ ಎಲ್ಲಾ ಪೂಜಾ ಕೈಕರ್ಯಗಳಲ್ಲೂ ಕೂಡ ಅದರ ಜ್ಞಾನ ಇರಬೇಕು. ಅದಕ್ಕೆ ಹೇಳ್ತಾನೆ, ಜ್ಞಾನ ಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ಕಣ್ಣಿಗೆ ಕಾಣೋ ಕರ್ಪೂರ ಆರಿ ಬಿಡ್ತದ, ಆದ್ರೆ ಎಂಥದಿರ್ಬೇಕಂದ್ರೆ ನಿರ್ಮಲವಾದ ಮನಸ್ಸಿರ್ಬೇಕಂತ. ಮುಂದೆ ಅದು ಮಂಗಾರತಿ ಮೇಲೆ ಗೊತ್ತದ. ಅಷ್ಟವರ್ಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ಬಹಳ ದುರ್ಲಭವೋ. ಈ ಮಾನವ ಜನ್ಮಕ್ಕೆ ಬಂದ ಬಳಿಕ ನನ್ನ ಮನಸ್ಸು ನಿನಗೆ ಅರ್ಪಣೆ ಮಾಡ್ತೇನೆ. ಹೆಂಗ ಕರ್ಪೂರ ಕೊನೆಗೆ ಏನು ಉಳಿಯಂಗಿಲ್ಲಲ್ಲ, ಹಾಗೆ ಈ ದೇಹ ಅಸ್ಥಿ ಪಂಜರವೂ ಕೂಡ ಚೈತನ್ಯ ಹೋದ ಬಳಿಕ ಗಾಳಿಯಲ್ಲಿ ಗಾಳಿಯಾಗಿ ಬಿಡ್ತದ. ಕರ್ಪೂರ ಹೆಂಗ ಮಾಯವಾಗುತ್ತೋ ಒಳಗಿನ ಚೈತನ್ಯವು ಮಾಯವಾಗುತ್ತೆ. ಆ ಮಾಯವಾಗುವ ಪೂರ್ವದಲ್ಲಿಯೇ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ,
ನಾನು ಒಳಗಿನ ಜ್ಯೋತಿಯನ್ನು ಜ್ಞಾನಪೂರ್ವಕವಾಗಿ ನಾನು ಬೆಳಗುತ್ತಾ ಇದ್ದೀನಂತ ಅರಿವಿರಬೇಕಂತ. ಅಂತ ಅರಿವುಳ್ಳವರಿಗೆ ಮಾತ್ರವೇ ಆರತಿಯ ಮಾಡತಕ್ಕಂಥ ಅರ್ಹತೆ ಬರ್ತದೆ. ಅದಕ್ಕೆ ಕರ್ಪೂರವನ್ನೇ ಬಳಸ್ತಾರೆ. ಕಾಯಿಯನ್ನೇ ಯಾಕೆ ಹೊಡಿತಾರಂತಂದ್ರೆ, ಕಾಯಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ವೀರಶೈವದಲ್ಲಿ ಕಾಯಕ್ಕೆ ಸಮ. ನಿಜವಾಗ್ಲೂ ಕೂಡ ಭಗವಂತನಿಗೆ ತೆಂಗಿನ ಮರದ ಕಾಯಿ ಹೊಡೆಯುವ ಉದ್ದೇಶ ನಮ್ಮ ಕಾಯವನ್ನು ಹೊಡಿಬೇಕಂತ. ಅದರಲ್ಲಿ ಮತ್ತೆ ನಾವು ಹೇಳ್ತೀವಿ ತೊಟ್ಲಕಾಯಿ ಅಂತ ಹೇಳ್ತಾರ, ಇದು ಮಾಡ್ತಾರ. ಕಾಯ ಉದ್ದೇಶ ನಮ್ಮ ಕಾಯವನ್ನು ಸಮರ್ಪಣೆ ಮಾಡಿಕೊಳ್ಳುವುದು. ಕಾಯಿ ಹೊಡೆದಾಗ ತನ್ನಿಂದ ತಾನೇ ಕೊಬ್ಬರಿ ಬರ್ತದೆ, ನೀರು ಬರ್ತದೆ. ಆದ್ರೆ ಅದೇ ಕಾಯಿ ಒಳಗಡೆ ನೀರವಾಗಬೇಕಾದಾಗ, ಪರಿಪಕ್ವತೆಗೊಂಡಾಗ, ಕಾಯಿ ಒಡೆದಾಗ ಹೊರಗಿನ ತೊಗಟಿ ಮಾತ್ರ ಹೊಡಿತದೆ, ಒಳಗೆ ಗಿಟಕ್ಕೆ ಹಂಗೆ ಇರ್ತದೆ. ಯಾವ ರೀತಿ ತೆಂಗಿನಕಾಯಿ ಒಳಗಿನ ನೀರನ್ನು ನುಂಗಿ ನುಂಗಿ ಪರಿಪಕ್ವತೆಯನ್ನು ಹೊಂದಿ ಆ ಗಿಟಕ್ಕೆ ಹೊರಗೆ ಹೆಂಗೆ ಬರುತ್ತಲ್ಲ, ಹಾಗೆ ಮನುಷ್ಯನ ಕಾಯವೂ ಕೂಡ ಮನಸ್ಸು ಅಂತಕ್ಕಂಥ ತಿಳಿದಿದನ್ನ ಕಾಮಾದಿ ವಾಸನೆಗಳನ್ನ ನುಂಗಿ ನುಂಗಿ ಗಿಟಕಾದಂಗೆ ಆಗಿರಬೇಕಂತ. ಅಂತಪ್ಪ ಕಾಯವನ್ನು ನಾವೇನ್ ಮಾಡಬೇಕು? ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಭಾವ ಶುದ್ಧಿವಿಲ್ಲದವರಲ್ಲಿ ಧೂಪವನ್ನಲ್ಲಯ್ಯ ನೀನು. ಧೂಪ ಅಂತಂದ್ರ ದೇವರಿಗೆ ಸಮರ್ಪಣೆ ಮಾಡತಕ್ಕಂಥ ವಸ್ತು. ಅದು ಬಾಹ್ಯವಾಗಿ ಧೂಪವಾದರೂ ಕೂಡ ಮನುಷ್ಯನ ಭಾವನೆಯನ್ನ ಚಿತ್ಕಳೆಯನ್ನಾಗಿ ಮಾಡ್ತದೆ. ಈಗ ಉದಾಹರಣೆ ನೋಡ್ರಿ ನೀವು, ಈಗ ಹಾರ ಹಾಕ್ಯಾರ, ಇದರಿಂದ ಸುಗಂಧ ದ್ರವ್ಯ ಬರ್ತದೆ, ನನ್ನಲ್ಲಿ ಉತ್ತಮವಾದ ಭಾವನೆ ಬರ್ತದೆ. ಅದೇ ಕೆಟ್ಟ ವಸ್ತುವಿಂದ ಉತ್ಪತ್ತಿ ಆಗ್ತಕ್ಕಂಥ ಭಾವನೆ ಬಂದ್ರ ಭಾವ ಶುದ್ಧಿ ಆಗಂಗಿಲ್ಲ. ಹಾಗಾಗಿ ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕಾದಾಗ ಭಾವ ಶುದ್ಧಿ ಅಂದ್ರೆ ಹೆಂಗಪ್ಪ ಅಂತಂದ್ರೆ, ಈ ಇಡೀ ಭವಬಂಧನ ಸಂಸಾರದಲ್ಲಿ ನಾವು ಇದ್ದಾಗ್ಯೂ ಕೂಡ ನಮ್ಮ ಭಾವ ಭಗವಂತನಲ್ಲಿ ಮಾತ್ರ ಇರಬೇಕಂತ. ಹೆಂಗಪ್ಪ ಅಂತಂದ್ರ, ಈಗ ನೀರಿನ ಮ್ಯಾಲ ದೋಣಿ ಇರಬೇಕು, ನೀರಿನ ಮ್ಯಾಲ ದೋಣಿ ಇರಬೇಕು, ದೋಣಿ ಸಾಗುತ್ತಾ ಇರಬೇಕು. ಅದೇ ದೋಣಿ ಒಳಗೆ ನೀರು ಬಂದ್ರ ದಡ ಮುಟ್ಟಂಗಿಲ್ಲ. ಹಾಗೆ ಸಂಸಾರ ಅಂತಕ್ಕಂಥ ಸಾಗರದಲ್ಲಿ ದೋಣಿ ಅಂತಕ್ಕಂಥ ನಾವುಗಳು ಹೇಗೆ ನೀರಿನ ಮೇಲೆ ತೇಲ್ತಾ ಹೋಗ್ಬೇಕಪ್ಪ ಅಂದ್ರೆ, ಅದಕ್ಕೆ ಅಂಟ್ಕೊಂಡಿರ್ಬೇಕು, ಅಂಟ್ಕೊಂಡಾರ್ದಂಗಿರಬೇಕು. ಸಂಸಾರ ಮಾಡಬೇಕು, ಅದ ತಲೆ ಇರ್ಕೋಬಾರದು. ಮಾತಾ ಪಿತೃರು ಪುತ್ರರು ಎಲ್ಲರ ಸಂಬಂಧವೂ ಇರಬೇಕು. ಆದ್ರೆ ರಾತ್ರಿ ಮಲಗುವಾಗ ಇವ್ಯಾವು ನಮ್ಮವಲ್ಲ, ನಾನು ಒಬ್ಬನೇ ಅಂತಕ್ಕಂಥ ಜ್ಞಾನ ಇರಬೇಕು. ಅದಕ್ಕೆ ನಾವು ಭಾವಶುದ್ಧ ಅಂತ ಕರಿತೀವಿ. ಅಂತ ಭಾವಶುದ್ಧವಿಲ್ಲದವರಲ್ಲಿ ನೀನು ಧೂಪ ಹಚ್ಚಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಧೂಪವನ್ನ ಸಮರ್ಪಣೆ ಮಾಡಬೇಕಂದ್ರೆ ನಮ್ಮಲ್ಲಿ ಭಗವಂತನ ಭಾವ ಇರಬೇಕು, ನಾವೇ ಭಗವಂತನಾಗಬೇಕು. ಆ ಪ್ರತಿಯೊಂದು ದೇವರ ವಿಗ್ರಹದಲ್ಲಿಯೂ ಕೂಡ, ಪ್ರತಿಯೊಂದು ದೇವರ ವಿಗ್ರಹಕ್ಕೊಂದು ಅರ್ಥ ಇದೆ. ಈ ಗಣಪತಿ ಪೂಜೆ ಮಾಡ್ತೀವಿ, ಗಣಪತಿಯನ್ನ ಪೂಜೆ ಮಾಡೋಕ್ಕಿಂತ ಮುಂಚಿತವಾಗಿ ಗಣಪತಿಯ ಭಾವಚಿತ್ರ ನೋಡ್ರಿ. ಕಣ್ಣು ಬಹಳ ಸಣ್ಣವಿರ್ತಾವ, ಸೂಕ್ಷ್ಮವಾಗಿ ಜೀವನ ಮಾಡಬೇಕಂತ. ಕಿವಿ ಬಹಳ ದೊಡ್ಡವಿರ್ತಾವ, ಬಹಳಷ್ಟು ವಿಚಾರ ಕೇಳಬೇಕಂತ. ಒಂದೇ ಹಲ್ಲಿರ್ತದ, ಏಕಾಗ್ರತೆ ಇರಬೇಕಂತ. ದೊಡ್ಡದಾಗಿರ್ತಕ್ಕಂಥ ಹೊಟ್ಟಿ. ಮನುಷ್ಯನಿಗೆ ಏನಿರ್ಬೇಕಪ್ಪ ಅಂತಂದ್ರ, ಕಷ್ಟಗಳು ಬಂದಾಗ, ಇನ್ನೊಬ್ರು ತಪ್ಪು ಮಾಡಿದಾಗ ಕ್ಷಮಾಗುಣ ಇರಬೇಕಂತ. ಗಣಪತಿಯನ್ನು ನೋಡಿ ಕಲಿಬೇಕು. ಅದಕ್ಕೆ ಅಂತೀವಿ ನೋಡ್ರಿ, ಯಾರ ಸ್ವಲ್ಪ ತಪ್ಪಾದ್ರ ಹೊಟ್ಟೆ ಹಾಕೋಪ್ಪ ಅಂತೀವಿ, ತಲೆ ಹಾಕೋಬಾರದು. ಕಿಚ್ಚ ಒಲೆಗಿದ್ರ ಚಲೋ, ಹೊಟ್ಟೆಗಿದ್ರ ಅದು ಕೆಡಿಸ್ತದ. ಹಾಗೆ ಪ್ರತಿಯೊಂದು ವಿಗ್ರಹಗಳನ್ನು ನೋಡಿ ಪೂಜೆ ಮಾಡುವಾಗಲೂ ಕೂಡ ಮನುಷ್ಯನಿಗೆ ನಿಗ್ರಹ ಇರಬೇಕು. ಎಲ್ಲ ವಿಗ್ರಹದ ಮುಂದೆ ಕೈ ಮುಗಿದು ಕುಳಿತಿರುವಾಗ ನನ್ನಲ್ಲಿ ನಿಗ್ರಹ ಬರದೇ ಹೋದ್ರೆ ಯಾವ ವಿಗ್ರಹ ಪೂಜೆ ಮಾಡಿದ್ರೂ ಉಪಯೋಗ ಇಲ್ಲ. ವಿಗ್ರಹದ ಭಾವ ನಾವಾಗಬೇಕಂದ್ರೆ ಅರ್ಥ, ಗಣಪತಿಯನ್ನ ಪೂಜೆ ಮಾಡುವ ಮುಂದೆ ಗುಣಪತಿ ನೀನಾಗಿರಬೇಕು. ಅದ್ರ ಮುಂದೆ ಹೇಳ್ತಾರ, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯನೊಲ್ಲಯ್ಯ ನೀನು. ಪರಿಣಾಮ ಅಂದ್ರೆ ಅನುಭವಿಸ್ಬೇಕು, ಎಲ್ಲವನ್ನೂ ಕೂಡ ಚಿಂತನೆಯನ್ನ ಮಾಡಿ ಅನುಭವಿಸ್ಬೇಕು. ಯಾರಿಗೆ ಅನುಭವ ಇರ್ತದೋ, ಅವರ ಪರಿಣಾಮ ಇರ್ತದೋ, ಅವರಿಗೆ ದೇವರನಿಗೆ ನೈವೇದ್ಯ ಹಿಡಿದ್ರು ಕೂಡ ಸ್ವೀಕಾರ ಮಾಡ್ತಾನ. ದೇವರಲ್ಲಿ ಪರಿಪೂರ್ಣವಾದ ನಂಬಿಕೆ ಇರಬೇಕು. ಹೃದಯ ಕಮಲದಲ್ಲಿ ಇರಲ್ಲ. ಇನ್ನು ಯಾರ ಹೃದಯ ಕಮಲ ಅಂದ್ರೆ
ಅಂತರಂಗದಲ್ಲಿ ದೇವರು ಇದ್ದಾನೆ ಎಂಬ ನಂಬಿಕೆ, ನನ್ನನ್ನು ಕಾಪಾಡ್ತಾನನ್ನೋ ನಂಬಿಕೆ ಸದಾವ ಕಾಲ ಅವರ ಹೃದಯದಲ್ಲಿ ನೆಲೆಸಿತ್ತಂದ್ರೆ ಅಲ್ಲಿ ದೇವರು ಸಾಕ್ಷಾತ್ ವಾಸವಾಗುತ್ತಾನೆ. ಹಾಗೆ ಇಲ್ಲಿಯೂ ಕೂಡ ಮೋಕ್ಷಾಂಬಿಕಾ ಅಂತಕ್ಕಂತಹ ಆ ಹುಡುಗಿ ಇನ್ನು ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ಕೂಡ ಆಕೆ ಬಹಳಷ್ಟು ಪೂಜೆಯಲ್ಲಿ ತನ್ಮಯಗೊಳ್ತಾ ಇದ್ದಳು. ಪ್ರತಿನಿತ್ಯನೂ ಕೂಡ ಅವರ ತಾಯಿ ಮುಂಜಾನೆ ಭಸ್ಮ ಹಚ್ಚಿದ ನಂತರವೇ ಹಾಲು ಕುಡಿತಿದ್ದಳು. ರಾಜನ ಮಗಳಾಗಿದ್ರೂ ಕೂಡ ಆಕೆ ಯಾವುದೇ ನಿರಹಂಕಾರ, ಯಾವ ಭಾವಗಳನ್ನು ಕೂಡ ಅಹಂಭಾವರ ತೊಳದೆ ಮೋಕ್ಷಾಂಬಿಕಾ ಸಾಕ್ಷಾತ್ ಭ್ರಮರಾಂಬಿಕೆಯ ಅವತಾರ ಪುರುಷಳು. ತಾನೇ ಸ್ವತಃ ಇಷ್ಟಪಟ್ಟು ಮೇನಕೆಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥವಳು. ಆ ಮೋಕ್ಷಾಂಬಿಕೆ ಹಲವಾರು ಪ್ರೀತಿನ ತಾಯಿ ಹೆಸರನ್ನು ಕರಿತಾ ಇದ್ಲು. ಆ ರೀತಿ ಈ ತನುವು ತನ್ಮಯಗೊಳ್ಳು ಹಾಗೆ ಅವಳು ಕೂಡ ಅವಳ ತಾಯಿ ಆ ಮಗಳಿಗೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ. ಮಕ್ಕಳಿಗೆ ತಂದೆಯೇ ವಿಭೂತಿ ಹಚ್ಚಿಲ್ಲ ಅಂತಂದ್ರೆ ಮಗ ಕೇಳ್ತಾ ವಿಭೂತಿ ಅಂದ್ರೆ ಏನು ಅಂತ. ಅದಕ್ಕಾಗಿ ಬಾಲ್ಯಾವಸ್ಥೆಯಲ್ಲಿ ಕೊಡ್ತಕ್ಕಂಥ ಸಂಸ್ಕಾರ ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಹಾಗೆ ಭಕ್ತಿ ಮತ್ತು ಪರಮಾತ್ಮನ ಬಗ್ಗೆ, ಶಿವನ ಬಗ್ಗೆ ಆ ಮೇನಕೆಯೂ ಕೂಡ ಬಹಳ ಸುಂದರವಾದ ಸಂಸ್ಕಾರ ನೀಡ್ತಾ ಇದ್ಲು ಅಂತಕ್ಕಂತಹ ಪೂರ್ವ ಪೀಠಿಕೆಯ ವಿಚಾರವನ್ನ ನೋಡ್ತಾ ಮುಂದೇನಾಗುತ್ತೆ ಅನ್ನೋದನ್ನ ಗವಾಯಿಗಳ ಒಂದು ಪ್ರಾರ್ಥನೆ ಅಂತ ನೋಡೋಣ. ಸಾಂಬದೇ ನಮ ಪಾರ್ವತಿ ಪತಿ ಹರ ಹರ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಮಣಿಮಲ್ಲೇಶ್ವರ ಮಹಾರಾಜ್ ಕಿ. ಶಿವ ಸಾಂಬದೇ ನಮ ಪಾರ್ವತಿ ಪತಿ ಹರ ಹರ. ಅಮೃತ ಪರಮಾಮೃತ ಶರಣರಾಚರಿತಾಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ, ಅಂತರಂಗದ ಅಮೃತ, ಅಂತರನುಭವದ ಅಮೃತ, ಅಂತರಂಗದ ಅಮೃತ, ಅಂತರನುಭವದ ಅಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ. ನೀತಿ ಪ್ರೀತಿ ಭಾವಭಕ್ತಿ ಸುರಿಸುವ ಕರುಣಾಮೃತ, ನೀತಿ ಪ್ರೀತಿ ಭಾವಭಕ್ತಿ ಸುರಿಸುವ ಕರುಣಾಮೃತ, ನ್ಯಾಯ ನಿಷ್ಠೆ ಸೌಮ್ಯದಾಯಕ ಕಲಿಸುವ ಜೀವಾಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ, ಮನದ ಮೈಲಿಗೆ ತೊಳೆಯುವಂತಹ, ಮನದ ಮೈಲಿಗೆ ಕಳೆಯುವಂತ ಮಂಗಲದ ಮನದಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಭಕ್ತಿಯೇ ಭಕ್ತ್ಯಾಮೃತ, ಜ್ಞಾನವೇ ಜ್ಞಾನಾಮೃತ, ಭಕ್ತಿಯೇ ಭಕ್ತ್ಯಾಮೃತ, ಜ್ಞಾನವೇ ಜ್ಞಾನಾಮೃತ, ಭಕ್ತಿ ಜ್ಞಾನ ಧ್ಯಾನ ಬೆರೆತ ಶರಣರಾಚರಿತಾಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ. ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ, ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ, ಕಾಯಕ ದಾಸೋಹ ಸಮತೆಯ, ಕಾಯಕ ದಾಸೋಹ ಸಮತೆ ಕಲಿಸುವ ಶರಣಾಮೃತ, ಅಮೃತ ಪರಮಾಮೃತ ಶರಣರಾಚರಿತಾಮೃತ.
भक्त सहित मल्लेश्वर महाराज की जय। जननी जनकर मनो जलजाकरंडमय धनुनीमुत मनोल्लासದ ವೇಷದಿಂದ ಈ ಘನತೆಯಿಂದ ಪಡೆಗೊಳ್ಳುತ್ತ ನಿರ್ಮಲ ಮನೋಭಾವದಿಂದ ಆದಳೆನುತ್ತಲೇ ಅಮರಾದಿ ನಾಯಕನ ಕೇಳುವುದೈ ಮೇಲ್ಘತೆಯ ಭ್ರಮರಾಂಬಿಕೆ ಕಳಾಭ್ರೂತೆ ಮೋಕ್ಷಾಂಬ ಸಹಿತ ಸದ್ವಿಮಲಕರ ಚರಿತ್ರವಂ ಪೇಳು ಮನೋನಂದವಾಗುವಂತೆ ರಮಣೀಯರ ಕೂಡೆ ನುಬನರ ಪದಗಳದಿಂದಲೇ ವಿಮಲಪತಿ ಶೈಶವ ಕ್ರೀಡೆಯಂ ರಚಿಸುತ್ತಲಿ ಭಕ್ತಿಯ ತೋಜನೆಯ ಪೂಜ ದುರ್ಗಿಯ ಗಿಸದಿದ್ದರು ವಿಷಜಾಕ್ಷಿಯಾಮರೆಯೊಳ ಸಮನೇತ ಪೂಜೆ ಬೆಸಗುತ್ತಿರೆ ವಿಷಜಾಕ್ಷಿಯ ಪರೆಯೊಳ ಸಮನೇತ್ರಸೆ ಪೂಜೆಯ ಬೆಸಗುತ್ತಿರೆ ಬಾಲ್ಯ ಮನು ಸುಳಿಪುರದಿಂದಲೇ ತುಂಬಶವಾದು ಬಂದು ತಾರುಣ್ಯ ಕಾರುಣ್ಯ ನೀ ರಸಿಕತನೆಸಗುವ ಸಸಿರುಣಿನಿ ವಿಸಹದಿಹ ಕುಸುಮಾಂಗತೆಯ ಮುಗ ಶಶಿಪೂರ್ಣ ಕಲೆಗಳಿಂದ ಯವನದಿಂದಲೇ ಲಲನೆ ಬದನೇನು ಲಲನೆ ಬದನೇನೆಂದು ಕಾಂತಿಯಲು ಮುದಿರಲು ನಿರ್ಮಲ ಗಜಸ್ತನ ಗಂಡ ಶೈಲಿಗಳೆಂದೆಯ ತ್ರೈಲೋಕ್ಯ ಸಕ್ಕರೆ ವಿರಾಜಿಸಿ ಪೊಳೆಯುಳು ತನು ಮಧ್ಯ ಸೀಮೆಯಿಂದಲೇ ಬಯಲಾಗೆ ಕಟ್ಟಿ ಸೈತಕ್ಕೆ ಮೆರೆಯುವ ಶೈವ ತರಂಗನೆಯಳು ಸುಳಿನಾಮಿ ಶೈಲದಿಂದ ಹೊಸರು ಯೌವನ ಶರತ್ಕಾಲ ಕುಮಾರಿಗೆ ಯೌವನ ಶರತ್ಕಾಲ ಕುಮಾರಿಗೆ ಸಂಭದೈನು ಭರತಿ ಶಿವರ ಮಹಾದೇವ ಮಲ್ಲೇಶ್ವರ ಮಹಾರಾಜ್ ಸೋಮದತ್ತ ಮೇನಕೆಯ ಪವಿತ್ರ ಗರ್ಭದಲ್ಲಿ ಜನಿಸಿರ್ತಕ್ಕಂತಹ ಭ್ರಮರಾಂಬಿಕೆಯ ಕಳಾಪೋಷಿತಳಾದ ಮೋಕ್ಷಾಂಬಿಕೆ ಅಂತಕ್ಕಂಥ ನಾಮವನ್ನು ಹೊಂದಿರತಕ್ಕಂತಹ ಆ ಪುಟ್ಟ ಬಾಲಕಿ ಚಂದ್ರ ಬೆಳೆದಂತೆ ಕೆಲವೇ ದಿನಗಳಲ್ಲಿ ಆ ಬಾಲಕ್ಕೆ ತೊಟ್ಟಿನಿಂದ ಕೆಳಗೆ ನಿಂತು ಆಡ್ಲಿಕ್ಕೆ ಶುರು ಮಾಡ್ತಾಳೆ. ಎಲ್ಲ ಲೀಲೆಗಳಲ್ಲಿ ಬಾಳ ಲೀಲೆಗಳು ಬಹಳ ಮಹತ್ವವಾದದ್ದು. ಒಬ್ಬ ಮನುಷ್ಯನ ಜನ್ಮ ಸಾರ್ಥಕ ಆಗೋದು ಯಾವಾಗಪ್ಪ ಅಂತಂದ್ರೆ ಭೂಲೋಕದಲ್ಲಿ ಮೊದಲ ಬಾರಿಗೆ ಮಗ ತಾಯಿಯ ತೊಡೆಯನ್ನ ಏರಿ ಅಮ್ಮ ಅಂದಾಗ, ಹೊರಗಿಂದ ಬಂದ ತಕ್ಷಣವೇ ಪುಟ್ಟ ಬಾಲಕ ತೊಡೆಯ ಮೇಲೆ ಬಂದು ಅವರ ಅಪ್ಪನ್ನ ಜಗ್ಗಾಡಿದಾಗ, ಅಪ್ಪ ಅಂತ ತೊಡೆಯನ್ನು ನುಡಿದಾಗ, ಅವಾಗ ಎಷ್ಟೇ ದಣದು ಬಂದಿದ್ರೂ ಕೂಡ ತನ್ನ ತಂದೆ ಎಲ್ಲ ದಣಿವು ಕೂಡ ಆ ಹಸುಕಂದನ ಮುಖದಲ್ಲಿರ್ತಕ್ಕಂಥ ನಗು ನೋಡಿದ ಕೂಡಲೇ ಮಾಯವಾಗಿಬಿಡ್ತದೆ. ಹಾಗೆ
ಸೋಮದತ್ತ ಮತ್ತು ಮೇನಕೆ ಇಡೀ ರಾಜ ಮಹಾರಾಣಿಯಾಗಿದ್ದರೂ ಕೂಡ ಪ್ರತಿನಿತ್ಯನೂ ಕೂಡ ಆ ಹಸುಕಂದನನ್ನು ನೋಡಿ ನೋಡಿ ಆಟ ಆಡಿಸ್ತಾ 3-4 ವರ್ಷದ ಕಂದವಾಯಿತು. 3-4 ವರ್ಷದ ಕಂದವಾಗಿದಾಗ 4-5 ವರ್ಷ ಇರುವಾಗಲೇ ಆ ಮಗುವಿಗೆ ದೇವರು ಅಂದ್ರೆ ಅಷ್ಟು ಇಷ್ಟ. ಸದಾವಕಾಲ ದೇವರ ಮನೆಯಲ್ಲಿ ಹೋಗ್ತಾ ಇತ್ತು, ದೇವರ ಪೂಜೆಯನ್ನು ತಲೆಕೆಸಿ ನೋಡ್ತಾ ಇತ್ತು. ಯಾಕಂತಂದ್ರೆ ಆ ಮಗುವಿಗೆ ಆ ವಾತಾವರಣ ಇತ್ತು. ರಾಜ ಆ ವಾತಾವರಣ ಕಲ್ಪಿಸಿದ್ದ. ಮಕ್ಕಳು ಏನನ್ನ ಕೇಳ್ತಾವೋ ಅದು ಮಾಡಂಗಿಲ್ಲ, ಮಕ್ಕಳು ಏನ್ ನೋಡ್ತಾವೋ ಅದು ಮಾಡುತ್ತೆ. ನಾವೇನಾದ್ರೂ ಮಗುವಿನನ್ನ ಸಂಸ್ಕಾರಯುಕ್ತವಾದ ವ್ಯಕ್ತಿ ತಯಾರು ಮಾಡಬೇಕಪ್ಪ ಅಂದ್ರೆ ಮಗು ಇದ್ದಾಗಲೇ ಸಂಸ್ಕಾರ ಕೊಡಬೇಕಾಗುತ್ತೆ. ಮನೆಯ ಆಚೆಗೆ ಒಂದು ಗಿಡ ನೆಟ್ರಿ ಅಂತ ತಿಳ್ಕೋರಿ, ಸಣ್ಣ ಬೀಜ, ಅದಕ್ಕೆ ನೀರು ಹಾಕ್ತೀರಿ, ಸ್ವಲ್ಪ ಅದು ಚಿಗುರು ಹೊಡೆದುಕೊಂಡು ಏನ್ ಮಾಡ್ತೀರಿ ಅಂತಂದ್ರೆ ಅದಕ್ಕೊಂದು ಸುತ್ತಲೂ ಜಾಲರಿ ಹಾಕ್ತೀವಿ. ಯಾಕಂದ್ರ ಹೋಗಿ ಬರೋ ನಾಯಿ ಬೀದಿಗಳು ಅವನ್ನ ಕಿತ್ತು ತಿನ್ನಬಾರ್ದಂತ. ಸ್ವಲ್ಪ ಮತ್ತಷ್ಟು ಆದೇಶ ಮಾಡಿ ಅದಕ್ಕೆ 4 ಕಲ್ಲು ಇಡ್ತೀವಿ. ಒಂದು ಸ್ವಲ್ಪ ಎತ್ತರ ಆದ ಕೂಡಲೇ ಎಲ್ಲ ಬಿಟ್ಬಿಡ್ತೀವಿ, ತನ್ನಂತಾನೆ ಮರ ಆಗಿಬಿಡ್ತದೆ. ಅಂದ್ರ ಮನೆಯ ಹೊರಗಿರತಕ್ಕಂಥ ಸಸಿಯನ್ನ ಬೆಳೆಸಬೇಕಾದ್ರೆ ಇಷ್ಟೆಲ್ಲ ಜಾಗೃತಿ ತೆಗೆದುಕೊಳ್ತಕ್ಕಂಥ ನಾವು ಮನೆಯ ಹೊಸ್ತಲ ಹೊರಗಿರ್ತಕ್ಕಂತಹ ಸಸಿ ಮರವಾಗಬೇಕಂದ್ರೆ ಹೆಂಗ ಸಂಸ್ಕಾರ ಮಾಡ್ತೀವೋ ಹಾಗೆ ಹೊಸ್ತಲವಾಗಿರ್ತಕ್ಕಂತಹ ಶಿಶು ಮುಂದೆ ಬೆಳೆಯಬೇಕಂದ್ರೆ ಅದಕ್ಕೆ ಸಂಸ್ಕಾರ ಕೊಡಬೇಕು. ಜಗತ್ತಿನ ಯಾವ ವಸ್ತುಗಳು ಕೂಡ ಸಂಸ್ಕಾರಕ್ಕೆ ಒಳಪಡದೆ ಹೋದರೆ ಅವು ಸಾರ್ಥಕತೆಗೆ ಆಗೋದಿಲ್ಲ. ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಅದು ಬಿಂದಿಗೆ ಆಗ್ತದೆ, ಕಬ್ಬಿಗೆ ಸಂಸ್ಕಾರ ಕೊಟ್ರೆ ಕಾಗದವಾಗ್ತದೆ. ಈಗ ಮಣ್ಣು ತಗೊಂಡು ಹೋಗಿ ಕುಂಬಾರ ಏನ್ ಮಾಡ್ತಾನೆ, ಅದಕ್ಕೆ ತುಳಿದು ಹದ ಮಾಡಿ ಏನ್ ಮಾಡ್ತಾನ, ಬಿಂದಿಗೆ ತಯಾರು ಮಾಡ್ತಾನೆ. ಹಾಗೆ ಕೆಲಸಗಾರನಿಗೆ ಕೊಟ್ರ ಕಬ್ಬಿಂದ ಕಾಗದ ತಯಾರು ಮಾಡ್ತಾನೆ. ಹಾಲಿಗೆ ಸಂಸ್ಕಾರ ಕೊಟ್ಟರೆ ತುಪ್ಪವಾಗುತ್ತದೆ, ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಅನ್ನವಾಗುತ್ತದೆ, ಜಲಕ್ಕೆ ಸಂಸ್ಕಾರ ಕೊಟ್ಟರೆ ಪಾದೋದಕವಾಗುತ್ತದೆ, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಶಿಲ್ಪಿಯಾಗುತ್ತದೆ, ಅಂಗಕ್ಕೆ ಸಂಸ್ಕಾರ ಕೊಟ್ಟರೆ ಲಿಂಗವಾಗುತ್ತದೆ, ಈ ಶರೀರ ಲಿಂಗವಾಗುತ್ತದೆ. ಆದರೆ ಸಂಸ್ಕಾರ ಕೊಡೋರು ಬೇಕಲ್ಲ. ಎಲ್ಲ ತಂದೆ ತಾಯಿಗಳಿಗೆ ಮೊದಲನೇ ಗುರು ಯಾರಪ್ಪ ಅಂದ್ರೆ ಮಾತೃದೇವೋ ಭವ. ಇವತ್ತು ಎಲ್ಲಾದ್ರೂ ಸಂಸ್ಕಾರ ಜೀವಂತವಾಗಿದೆಯಪ್ಪ ಅಂತಂದ್ರೆ ಅದು ಮಾತೆಯರ ಮಡಿಲಲ್ಲಿ, ಮಾತೆಯರ ಮನದಲ್ಲಿ. ತಾಯಿ ನಿರ್ಣಯ ಮಾಡಬೇಕು ಮಕ್ಕಳು ಹೆಂಗೆ ಬೆಳಿಬೇಕಂತ ಹೇಳಿ. ಮಕ್ಕಳ ಬಯಕೆಗಳು ಬಹಳ ವಿಚಿತ್ರ ಇರ್ತಾವ. ಅದಕ್ಕೆ ನೋಡಿರ್ಬೇಕಾದ್ರೆ ಹಠ ಮಾಡಿದ ಕೂಡ ತಂದೆ ಏನ್ ಮಾಡ್ತಾನೆ ಗೊತ್ತ, ನಡಿ ನಿಮ್ಮಂತ ನಡಿ ಅಂದ್ಬಿಡ್ತಾನ. ಎಲ್ಲಾ ತಂದೆಯ ಕೆಲಸ ಏನಪ್ಪ ಅಂದ್ರೆ ಮಗು ಬಹಳ ಸ್ವಚ್ಛ ಇರಬೇಕು, ಲವಲವಿಕೆಯಿಂದ ಇರಬೇಕು, ನಗನಗತಿರಬೇಕು, ಬಾ ರಾಜ ಅಂತ ತಗೋತಾನ. ಸ್ವಲ್ಪ ಅದು 1-2 ಮಾಡಿ ಹೊಲಸಾಗಿತ್ತು, ಹಠ ಮಾಡಿ ನಡಿ ನಿಮ್ಮಂತ ನಡಿ ಅಂದ್ಬಿಡ್ತಾನ ಅವನು. ಅಂದ್ರ ಸಣ್ಣ ಕೂಸನ್ನ ರಂಭಿಸುವುದು, ಸಂಭಾಳಿಸುವುದು ಮಾತೆಯರಿಗೆ ಬರುತ್ತೊರ್ತು ತಂದೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅನಿವಾರ್ಯ. ಯಾಕಂದ್ರೆ ಕೋಪ ಜಾಸ್ತಿ. ಹಿಂಗೊಂದ್ಸಲ ಒಬ್ಬ ಜಿಲ್ಲಾಧಿಕಾರಿ ಇದ್ದ, ಮಕ್ಕಳ ಬೈಕ್ ಹೆಂಗಿರ್ತಾವ ಅಂತ ಹೇಳ್ತೀನಿ ಕೇಳ. DC ಇದ್ದ, ಹೊರಗೆ ಕೆಲಸ ಮಾಡಿ ಮಾಡಿ ಸಣ್ಣಗಾಗಿದ್ದ. ಯಾಕಂದ್ರೆ ಜಿಲ್ಲಾಧಿಕಾರಿ ಬಹಳ ಕೆಲಸ ಇರ್ತಾವ. ಶನಿವಾರ ದಿವಸ ಒಬ್ಬನೇ ಒಂದು ಅಪರೂಪಕ್ಕೆ ಮಗ ಹುಟ್ಟಿತ್ತು, ಒಂದು 4 ವರ್ಷದ ಮಗು. ಹೆಂಡತಿ ಕೆಲಸ ಎಲ್ಲ ಏನಿಲ್ಲ, ಸೀರಿಯಲ್ ನೋಡಿ 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 ಕಡಿಮೆ ಒಂದು 100 kg ತೂಕಿದ್ಲಾಗ. ಯಾಕಂದ್ರೆ ಕೆಲಸ ಎಲ್ಲ ಹಾಲು ಕಾಳೆಲ್ಲ ಇರ್ತಾವ, ಎಲ್ಲ ಬರೋ ಸೀರಿಯಲ್ ಕುಂದು ನೋಡ್ತಿದ್ಲು. ಮಗು ಆಡ್ತಿತ್ತು, ಮಗು ಓಡಾಡ್ತಿತ್ತು ಮಾಡ್ತಿದ್. ಒಂದ್ಸಲ ಏನಾಯ್ತಂದ್ರ ಶನಿವಾರ ದಿವಸ ಮುಂಜಾನೆ ಮಗು ಏನ್ ನೋಡ್ತಿತ್ತಪ್ಪ ಅಂತಂದ್ರ ಚಿಂಟು ಟಿವಿ ನೋಡ್ತಿತ್ತವ. ಎಲ್ಲ ಮಕ್ಕಳು ನೋಡ್ತಾವಲ್ಲ, ಮಕ್ಕಳು ಯಾಕೆ ಕೇಳ್ತಾವ ಅಂದ್ರೆ ನೋಡಿದ್ದೇ ಕೇಳ್ತಾವ, ಇಲ್ಲದ ಕೇಳಂಗಿಲ್ಲ. ಆ ಚಿಂಟು ಟಿವಿ ಒಳಗೆ ಏನು ಬಂತಪ್ಪ ಅಂದ್ರೆ ಒಂದು ಕುದುರೆ ಬಂತು. ಕುದುರೆ ಮೇಲೆ ರಾಜ ಹಿಂಗಿಂಗ್ ಹೊಂಟಿದ್ದ. ಅದು ನೋಡಿದ ಕೂಡಲೇ ಅಳ್ಳಕ್ಕೆ ಶುರು ಮಾಡ್ಬಿಡುದು. ಏನು, ಅಮ್ಮ ನನಗೆ ಕುದುರೆ ಬೇಕು ಕುದುರೆ ಬೇಕಂತೇಳಿ. ಇದ್ದಕ್ಕೆ ಕುದುರೆ ತರಕ್ಕಾಗತ್ತಾ? ಮತ್ತೆ ನೋಡೈತದ ಕುದುರೆ ಬೇಕನ್ನ ಅವ್ರ ತಾಯಿಂದ ಇಲ್ಲೆಲ್ಲ ಸಾಯಂಕಾಲ ಬರುತ್ತಾ, ಸಾಯಂಕಾಲ ಬಂದ ಕರ್ಕೊಂಡು ಹೋಗಿ ತಗೋ. ಮಕ್ಕಳಿಗೆ ಬಹಳ ಜ್ಞಾಪಕ ಶಕ್ತಿ ಇರ್ತದೆ. ಇಂಥದ್ದು ಹೇಳಿಬಿಟ್ರೆ ಮುಗಿದು ಹೋಯ್ತು. ಸಂಜೆ ಆಗಿಲ್ಲ, 6 ಗಂಟೆಗೆ ಶುರು ಮಾಡಿಡ್ತು ಮಗು. ಏನು, ಅಮ್ಮ ಕುದುರೆ ಯಾವಾಗ ಬರುತ್ತಾ ನಾ ಯಾವಾಗ ಹೇಳ್ಬೇಕು, ಕುದುರೆ ಯಾವಾಗ ಬರುತ್ತಾ ನಾ ಯಾವಾಗ ಹೇಳ್ಬೇಕು.
ಹೊತ್ತು ಸಾಕಾಯ್ತು. ತಾಯಿ ಬಡದ್ದು ಹೇಳಿದ್ದು ಏನು ಕೇಳಿದ್ರು ಕೂಡ ಕೇಳಿಲ್ಲ. ಸುಮಾರು 7:30 ಗಂಟೆ ಸುಮಾರ DC ಬಂದ. ಯಾಕೆ ಮಗು ಒಳಕತ್ತೈತಲ್ಲ ಇಷ್ಟೊಂದು, ಏನ್ ಮಾಡ್ಬೇಕ್ರಿ? ಅದು ಹಠ ಸ್ವಭಾವ. ಅದು ನಿನ್ನಂಗೈತಂದ ನಾವ, ನನ್ನಂಗಿಲ್ಲ ನಿನ್ನಂಗೈತನ್ಲಕ್ಕಿ. ಹೆಂಗಂದ್ರೆ ಅವ್ರೆಲ್ಲ ಗಂಡೆ ಅಂತ ಹೆಂಗಂದ್ರೆ ಚಲೋ ಇತ್ತು ನನ್ನಂಗ, ಕೆಟ್ಟದ್ದು ನಿನ್ನಂಗ ಅಂದ್ಬಿಡ್ತಾವ. ಹೆಣ್ಮಕ್ಳು ಸಿಟ್ಟು ಬಂದ ಹಂಗ ಮಾಡೋದು, ಭಾಳ ಸಿಟ್ಟು ಬಂದ್ಬಿಟ್ಟ ಹಂಗ ಮಾಡೋದು. ಹಿಂಗಾಗಿ ಅದು ನಿಂದ ಐತಿ ಅಂದ್ಕೊಳ್ಳಿ. ಏನು ಕೇಳೈತಿ ಅದು? ಅದೇನು ಕೇಳಿಲ್ಲ, ಕುದುರೆ ಕೇಳೈತಿ. ಚಿಂಟುಟಿ ನೋಡಿದ ಕೂಡಲೇ ಕುದುರೆ ಅಂತೈತಿ. ಮತ್ತೆ ಏನ್ ಮಾಡ್ಬೇಕು? ಸುಮ್ ಕುಂದ್ರಪ್ಪ, ಕೇಳಿಲ್ಲ ಅದು. ಕುದುರೆ ಬೇಕು ಅಂದ ಕೂಡಲೇ ತಾಯಿ ಒಂದು ಮಾತಂದು, ಏನು ನೋಡ್ರಿ 8 ಗಂಟೆ ಆಗ್ಯದ, ಹೊರಗೆ ಕರ್ಕೊಂಡು ಹೋಗೋಕ್ಕೂ ಟೈಮ್ ಅಲ್ಲ. ನಾನು ಹಂಗ ಹಿಂದೆ ಕರ್ಕೊಂಡು ಹೋಗ್ತೀನಿ, ಲೈಟ್ ಆಫ್ ಮಾಡ್ತೀನಿ, ನಿಮ್ಮ ಮೇಲೊಂದು ಕಂಬಳಿ ಹಾಕಿಬಿಡ್ತೀನಿ, ನೀವು ಸ್ವಲ್ಪ ಬಗ್ಗಿ ಬಿಡ್ರಿ, ಅವ ಮ್ಯಾಲೆ ಕುಂದಿರ್ತಾನ. ಅವ ಅಂದ, ನಾನು ಜಿಲ್ಲಾಧಿಕಾರಿ ಇರ್ಬೋದು ಖರೆ, ಬಟ್ ಇಲ್ಲಿ ಬಂದ್ಮೇಲೆ ನೀನೇನ್ ಮಾಡಕ್ಕಾಗಲ್ಲಪ್ಪ, ಮತ್ತಿಲ್ಲಿ ಹೋಮ್ ಮಿನಿಸ್ಟರ್ ಮಾತು ಕೇಳಬೇಕು ಅಂದ ಕೂಡಲೇ, ಹಾ ಪುಟ್ಟ ಕುದುರೆ ತರನಾ ಈಗ? ಅಮ್ಮಮ್ಮಿ ಕುದುರೆ ಬೇಕು ಅಂದ ಕೂಡಲೇ ಸ್ವಲ್ಪ ತಡಿ, ಕುದುರೆ ಒಳಗೆ ಹೋಗೈತಿ ಬರ್ತಂತ ಹೇಳಿ ಹೊರಗೆ ಆಡ್ಕೋತಿರ್ ಕುದಿತಂತೇಳಿ ಸ್ವಲ್ಪ ಲೈಟ್ ಆಫ್ ಮಾಡಿದಂಗೆ ಮಾಡಿ ಅವನ ಮೇಲೆ ಒಂದು ಚಲೋ ಬೆಡ್ಶೀಟ್ ಹಾಕಿ ಬಂತಲ್ಲೇ ಕುದುರೆ ಬಂದು ಅಂದ್ಕೊಂಡೆ ಅವ ರಾಜ ರೆಡಿನೇ ಆಗಿಬಿಟ್ಟ. ಬಾ ಯವ್ವ ಜಲ್ ತೊಂಬ ಕುದುರೆ ಹತ್ತಿನ ಅಂದವ. ಅದೇ ಕಾವನಕ ಬಗ್ಗಿಸಿದ್ಲಾಕಿನ ಕುತ್ತಿಗೆ ಹಿಡಿದ್ಲು, ಮ್ಯಾಲ ಕುಂದಿಸಿದ್ಲು. ನಡಿ ಹಠ, ಕುದುರೆ ಹೊಡೆದ 1 ರೌಂಡ್ ಹೊಡೆದ, 2 ರೌಂಡ್ ಹೊಡೆದ. ಅವ ಅಂದ, ಅಮ್ಮ ಅಂದೇನು ಯಾಕೋ ಬೇಜಾರಾಗೈತಿ, ನೀನು ಕುಂದ್ರ ಅಂದವ. ಯಪ್ಪ ನಾವು ಒಳಗೆ ಕುಂತ್ಕೊಂಡವ. ಮೊದಲೇ 100 kg ಕುಂದ್ರಿ ಸುದ ನೆಲಕ್ಕೆ. ಅವ ಅಂದ, ಬ್ಯಾಡ್ಬಿಡು ಕುಂದ್ರಮ್ಮ, ಏನ್ ಮಾಡ್ತ ಕುದುರೆ ತಂದಿಲ್ಲ ನಾವು ಹತ್ತಂದ ನಾವು. ಆಕಿ ಒಲ್ಲದ ಮನಸ್ಸೆ ಮ್ಯಾಲ ಹತ್ತೆ ಬಿಟ್ಲು, ಲಾಟಕ್ ನಲ್ಕಂದು ಓದೋಬಿಟ್ಟವ. ಹೇಳಕ್ ಕಾರಣ ಏನಂದ್ರೆ ಮಕ್ಕಳ ಮನಸ್ಸು ಬಹಳ ಚಂಚಲವಾಗಿರ್ತದ. ಇವತ್ತಿನ ಮಕ್ಕಳಲ್ಲಿ ಇವತ್ತು ಬಾಳ ಏನ್ ಮಾಡ್ತಾ ಇದೀವಿ ನಾವೆಲ್ಲ ತಪ್ಪಂದ್ರೆ, ಪುರಾಣದಿಂದ ನಾವೇನ್ ತಿಳ್ಕೊಬೇಕಂದ್ರೆ ಎಲ್ಲರೂ ತಾಯಂದ್ರೆ ಏನ್ ಮಾಡ್ತಾರೆ ಇವಾಗ, ಜೋಗಳ ಆಡ್ತಿದ್ರು ಅವಾಗೆಲ್ಲ. ಎಂತ ಒಳ್ಳೊಳ್ಳೆ ಜನಪದ ಆಡಿ ಬಾಳನಕಂದ ಅಂಗಾಲ ತೊಳೆದೇನಂತೇಳಿ ಹಾಡ ಹಾಡಿದ್ರೆ ಮಗು ಆನಂದ ಮಲ್ಕೋತಿತ್ತು. ಈಗ ಯಾರಿಗೂ ಜೋಗಳ ಪದ ಹಾಡಂಗಿಲ್ಲ. ಆವಾಗಿನ ತಾಯಂದ್ರು ಹಾಡ ಹಾಡಿದ್ರ ಅಳೋ ಮಕ್ಕಳು ಸಮಾನ ಮಲ್ಕೋತಿದ್ರು. ಈಗಿನ ಹಾಡು ಕೇಳ್ಬಿಟ್ರೆ ಮಲ್ಕೊಂಡು ಎದ್ದು ಕುಣಿದಾಡ್ತಾವ. ಯಾಕೆ ಅಂತಂದ್ರೆ ತಾಯಂದ್ರಿಗೆ ತಾಳ್ಮೆ ಕಡಿಮೆ ಆಗಿದೆ. 24 ಗಂಟೆ ಸೀರಿಯಲ್ ನೋಡೋದು, ನೀನು ಓದ್ಕೋ ನಾ ಟಿವಿ ನೋಡ್ತೀನಿ, ನೀನು ಓದ್ಕೋ ನಾ ಟಿವಿ ನೋಡ್ತೀನಿ. ಮಗ ಒಳಗಂತಿರ್ತ, ಮತ್ತೆ ನೀನ್ ಯಾಕೆ ಟಿವಿ ನೋಡ್ತೀನಿ ಅಂತ ಒಳಗಂತಿರ್ತ. ಕಟ್ಟಿದೆ ಹೋಮ್ವರ್ಕ್ ಮಾಡಂತ ಕಟ್ಟಿದ ಇದು ಮಾಡದೆ. ಅದಕ್ಕೆ ಅವ್ರು ಹೇಳ್ತಾರೆ ಏನಂತಂದ್ರೆ, ಮಕ್ಕಳನ್ನ ಬೆಳೆಸುವ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು. ತಾಡಯೇತ್ ಪಂಚವರ್ಷಾಣಿ ಲಾಲಯೇತ್ ಪಂಚವರ್ಷಾಣಿ ತಾಡಯೇತ್ 10 ವರ್ಷಾಣಿ ಪ್ರಾಪ್ತೇಶ 16 ಪುತ್ರಂ ಮಿತ್ರಂ ವದೇಚರೇತ್. ನಮ್ಮ ವೇದ ಹೇಳ್ಕೊಡ್ತದ. ಮಗುವಿನನ್ನ ಹೆಂಗ ಬೆಳೆಸ್ಬೇಕಪ್ಪ ಅಂತಂದ್ರೆ 5 ವರ್ಷಗಳ ಕಾಲ ಲಾಲನೆ ಮಾಡಬೇಕಂತ, ಪ್ರೀತಿಯಿಂದ ಬೆಳೆಸ್ಬೇಕು. ಮಕ್ಕಳು ಎದ್ದು ಕೂಡಲೇ ಬೇಯಬಾರದು. ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ ಇರ್ತದ. ಮಕ್ಕಳ ಮುಂದೆ ಜಗಾಡಬಾರದು. ಮಕ್ಕಳ ಮುಂದೆ ಕುಂದಿಸ್ಕೊಂಡು ತಂದಿನ ಬೇಯಬಾರದು. ಮಕ್ಕಳ ಮುಂದೆ ಕೂಡಿಸ್ಕೊಂಡು ಆರ್ಥಿಕತೆ ಬಗ್ಗೆ ಚರ್ಚೆ ಮಾಡಬಾರದು. ಲಾಲಯೇತ್ ಪಂಚವರ್ಷಾಣಿ 5 ವರ್ಷಗಳ ಕಾಲ ಆ ಮಗುವನ್ನು ರಾಜ ನೋಡದೆ ನೋಡ್ಬೇಕಂತ. ಮುಂದ 10 ವರ್ಷಗಳ ಕಾಲ ಮಗುವನ್ನು ಸೇವಕ ಮಾಡದೆ ಮಾಡ್ಬೇಕಂತ. ಇದು ಬಹಳ ಮುಖ್ಯ. ಇವತ್ತು ಬಹಳ ಜನ ತಂದೆ ತಾಯಿ ಮಾಡೋ ತಪ್ಪೇನಂತಂದ್ರೆ, ಪ್ರೀತಿಯಿಂದ ಉಣಿಸಿ ಅವಂಗ ಪಾಟಿ ಚೀಲ ಕೊಡೋದೆ, ಅಂಗಿನೂ ಹಾಕೋದೆ, ಇದನ್ನು ಮಾಡೋದೆ, ಬಿಟ್ಟು ಬರೋದು ಮಾಡ್ತಾರಲ್ಲ. ಅಧಿಕವಾದ ಪ್ರೇಮವೂ ಕೂಡ ವಿಷವಾಗುತ್ತದೆ. ಆ ಮಗು ಹೇಳ್ಬೇಕು, 8 ವರ್ಷ ತಾಂಬ ನೀರು ತಾಂಬ, ನಿಮ್ಮವ್ವ ನಮಸ್ಕಾರ ಮಾಡು, ನಿಮ್ಮಪ್ಪ ನಮಸ್ಕಾರ ಮಾಡು, ಅಂತ ನಮಸ್ಕಾರ ಮಾಡು, ಕೊಡೋದು ಗುಣ ಕಲಿಸ್ಬೇಕು ಮಕ್ಕಳಿಗೆ. ಇವತ್ತು ಯಾಕೆ ಸ್ವಾರ್ಥ ಆಗ್ತದ ಅಂತಂದ್ರೆ, ಮಕ್ಕಳಿಂದ ದಾನ ಧರ್ಮ ಮಾಡಿಸೋ ಕಲಿಸ್ಬೇಕು. 1 ರೂಪಾಯಿ 2 ರೂಪಾಯಿ ಕೊಡೋದು ಕಲಿಸ್ಬೇಕು. ಆ ಕೊಡುವ ಕೈ ಗುಣ ಇದ್ರೆ ಮಾತ್ರ ಮುಂದೆ ದೊಡ್ಡವಾಗ್ತಾನವ. ಪ್ರಾಪ್ತೇಶ 16 16 ವರ್ಷ ಬಂತಪ್ಪ ಅಂತಂದ್ರೆ ಆ ಮಗುವನನ್ನ ಮಿತ್ರ ನೋಡಿದಂಗೆ ನೋಡ್ಬೇಕಂತ, ಅವನ ಭಾವನೆಗೆ ಸ್ಪಂದಿಸ್ಬೇಕು. ಅದ ನಾವೇನ್ ಮಾಡ್ತದೆ ಇವತ್ತಂದ್ರೆ, ಅತಿಯಾದ ಪ್ರೀತಿಯನ್ನು ಕೊಟ್ಟು ಮಕ್ಕಳು ತಲೆ ಮೇಲೆ ಕುಂದ್ರಲ್ಲಿ ಬಂದ್ಬಿಟ್ಟದು. ಇಲ್ಲಿ ಕವಿ ಬಹಳ ಸುಂದರ ವರ್ಣನೆ ಮಾಡ್ಯಾರ. ಆಕೆ ಲಾಲನೆ ಪಾಲನೆ ಪೋಷಣೆ ಎಷ್ಟೊಂದು ಸಖಿಯರಿದ್ದಾಗ್ಯೂ ಕೂಡ ಬಹಳ ಸುಂದರವಾಗಿ ತಾಯಿ ಸಂಸ್ಕಾರವನ್ನು ಕೊಡ್ತಾ ಇದ್ದಾಳೆ. ಪ್ರತಿನಿತ್ಯಲೂ ಪೂಜಾನಿಷ್ಠರಾಗಿದ್ದಾರೆ. ಬೆಳಗಿನ ಜಾವ ಸೂರ್ಯೋದಯವಾಗುವಷ್ಟೊತ್ತಿಗೆ ಶಿವನಾಮ ಸ್ಮರಣೆ ಮಾಡ್ತಾ ಇದ್ರು. ಇಡೀ ರಾಜ್ಯದ ಎಲ್ಲ
ಆಸ್ಥಾನಗಳಲ್ಲಿ ಓಂ ನಮಃ ಶಿವಾಯ ಮಂತ್ರ ಬಳಗುತ್ತಿತ್ತು. ಮಗು ಎದ್ದಾಕ್ಷಣವೇ ಓಂ ನಮಃ ಶಿವಾಯ ಮಂತ್ರವನ್ನು ಕೇಳುತ್ತಿತ್ತು. ಈ ರೀತಿಯಾಗಿ ಆ ಮೋಕ್ಷಾಂಬಿಕಾಗೆ ಬಾಲ್ಯಾವಸ್ಥೆ ನುಸುಳ್ತಾ ಹೋಗ್ತಾ ಇದೆ. ಸುಮಾರು 10 ವರ್ಷಗಳ ಕಾಲ ಆ ಮಗು ಯಾವ ರೀತಿ ಬೆಳೀತು ಅನ್ನೋದನ್ನು ಗವಾಯಿಗಳೊಂದು ಗೀತೆಯ ನಂತರ ನೋಡೋಣ. ಸಾಂಬದೇನವ ಪಾರ್ವತಿ ಪತಿಹರ ಹೆತ್ತ ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಸಾಲದಮ್ಮ, ಭೂಮಿಗಿಂತ ನಿನ್ನಯ ತೂಕ, ನಿನ್ನ ಋಣವು ಬಂದೆಯಮ್ಮ ಜನನೇ. ತಾಯಿ ನಿನ್ನ ಉಪಕಾರವನು, ತಾಯಿ ನಿನ್ನ ಉಪಕಾರವನು ಮರೆಯಲೆಂದು ನಾನು, ಮರೆಯಲೆಂದು ನಾನು. ತಾಯಿ ನಿನ್ನ ಉಪಕಾರವನು, ತಾಯಿ ನಿನ್ನ ಉಪಕಾರವನು ಮರೆಯಲೆಂದು ನಾನು, ಮರೆಯಲೆಂದು ನಾನು. ನಿನ್ನ ಮೋಹಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು, ನಿನ್ನ ಮೋಹಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು. ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂದು ನಾನು, ಮರೆಯಲೆಂದು ನಾನು. ಒಂಬತ್ತು ತಿಂಗಳಲ್ಲಿ ಒಡಲ ಭಾರತಾಂಗದಲ್ಲಿ ಒಂಬತ್ತು ತಿಂಗಳಲ್ಲಿ ಒಡಲ ಭಾರತಾಂಗದಲ್ಲಿ ನೊಂದು ಬೆಂದು ಬಳಲುತ್ತ ನೀನು, ನೊಂದು ಬೆಂದು ಬಳಲುತ್ತ ನೀನು ಪಡೆದೆ ಎನ್ನ ಜನ್ಮವನ್ನು. ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟು ತಾಯಮ್ಮ, ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟು ತಾಯಮ್ಮ. ನನ್ನದೊಂದಿಗೆ ನಿನ್ನಯ ಜನ್ಮ, ನನ್ನದೊಂದಿಗೆ ನಿನ್ನಯ ಜನ್ಮ ಪುನರ್ಜನ್ಮವಾಯಿತಮ್ಮ, ಮತ್ತೆ ಹುಟ್ಟಿ ಬಂದೆಯಮ್ಮ. ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂದು ನಾನು, ಮರೆಯಲೆಂದು ನಾನು. ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯಾಯಿತಮ್ಮ, ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯಾಯಿತಮ್ಮ. ಆ ನಿನ್ನ ನೋವು ನಲಿವು, ಆ ನಿನ್ನ ನೋವು ನಲಿವು ಲೋಕದಲ್ಲಿ ಯಾರಿಗಮ್ಮ. ಮಾಂಸ ಮುದ್ದೆಯಾದ ನನ್ನ ತಿಂದಿ ಬೀರಿ ಬೆಳೆಸಿದೆ ತಾಯಿ, ಮಾಂಸ ಮುದ್ದೆಯಾದ ನನ್ನ ತಿಂದಿ ಬೀರಿ ಬೆಳೆಸಿದ ನೀನು. ಕರುಣ ತೋಳ ತೊಟ್ಟಿಲದಲ್ಲಿ, ಕರುಣ ತೋಳ ತೊಟ್ಟಿಲದಲ್ಲಿ ನನ್ನ ಮುದ್ದು ಮಾಡಿದೆಯಮ್ಮ, ಜೋಳವ ಮಾಡಿದೆಯಮ್ಮ. ತಾಯಿ ನಿನ್ನ ಅಳುವ ಧ್ವನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ. ಅಳುವ ಧ್ವನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ, ಅಳುವ ಧ್ವನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ. ಎತ್ತಿಯದಗೆ ಅವಚಿಕೊಂಡು, ಎತ್ತಿಯದಗೆ ಅವಚಿಕೊಂಡು ಅಮೃತವನ್ನು ಕುಡಿಸಿದೆಯಮ್ಮ. ರೋಗ ರುಜಿನ ಬಾರದಂತೆ, ರೋಗ ರುಜಿನ ಬಾರದಂತೆ ನನ್ನನ್ನು ಕೊಟ್ಟಿದೆಯಮ್ಮ. ದೃಷ್ಟಿ ದೋಷ ಬಾರದಂತೆ
ಸಿದ್ದೇಶ್ವರ ಮಹಾರಾಜ ಕಿ ಜೈ. ಅದ್ಭುತವಾದ ಗೀತೆಯನ್ನು ಆಡಿರ್ತಕ್ಕಂಥ ಗವಾಯಿಗಳಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮುಖಾಂತರ ಒಳ್ಳೆಯ ಹಾಡುಗಳನ್ನು ಕೇಳಿದಾಗ ಮನ ತುಂಬಿ ಆನಂದಿಸಬೇಕು. ಹಾಡಿನ ಕೊನೆಯ ನಂತರ ಚಪ್ಪಾಳೆಯನ್ನು ತಟ್ಟದು, ಅದು ಕಲಾವಿದರಿಗೆ ಬೆನ್ನು ತಟ್ಟಿದಂಗೆ ಆನಂದ ಒಂದು ಕಡೆ ಆದ್ರ, ಒಂದು ಕಡೆ ಚಪ್ಪಾಳೆ ಯಾಕೆ ತಟ್ಟಬೇಕಪ್ಪ ಅಂತಂದ್ರೆ ಸರ್ಕಸ್ ನಡೆದತ್ತಲ್ಲ. ಸರ್ಕಸ್ ಈ ದಾರ್ಯಾಗ ಮಾಡ್ತಾರಲ್ಲ, ಈ ತಂತಿ ಮೇಲೆ ನಡೆಯೋದು, ಹಗ್ಗದ ಮೇಲೆ ನಡೆಯೋದು ಮಾಡ್ತಿರ್ತಾರೆ. ಅದ್ರಾಗ ಒಂದು 4 ವರ್ಷ 5 ವರ್ಷದ ಸಣ್ಣ ಹುಡುಗ ಅವ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಒಂದು ಸಣ್ಣ ರಿಂಗ್ ತಗೊಂಡು ಒಳಗೆ ಹೋಗಿ ಬರ್ತದ ಹೊರಗೆ. ಇದನ್ನು ಮುಂಜಾನೆ ನೋಡಿದ ಒಬ್ಬವ ದೊಡ್ಡ ಕಳ್ಳ, ಅವ ವಿಚಾರ ಮಾಡಿದ ಇಷ್ಟು ಬಳಿ ಅಂತೀವಲ್ಲ ಅದು ಒಳಗೆ ಹೋಗಿ ಹಂಗೆ ಹೊರಗೆ ಬರ್ತಾನಲ್ಲ, ಎಷ್ಟು ಅದ್ಭುತ ಇದೆ ಅಂತೇಳಿ ಎಲ್ಲ ಚಪ್ಪಾಳೆ ತಡೆದ್ರು, ಎಲ್ಲ ಜೋರು ಮಾಡ್ತಿದ್ರು. ಅವ ಸರ್ಕಸ್ ಆಡೋ ಬಡಿತಿದ್ದ, ಹಲಿಗೆ ಬಾರಿಸ್ತಿದ್ದ. ಆಮೇಲೆ ಆ ಮಗುವನ್ನು ಕರೆದು ಮಾತಾಡಿಸ್ತಾನ, ಎಷ್ಟು ಕೊಡ್ತಾರೆ ನಿನಗ? ಏನಿಲ್ಲ, ಒಂದು 500 ರೂಪಾಯಿ ಕೊಡ್ತಾರ. 500 ರೂಪಾಯಿ ಕೊಡ್ತಾನ ಅವ ಸರ್ಕಸ್ ಮೇಳವ. ನಾನು ಅಷ್ಟೇ ಮಾಡ್ತೀನಿ, ನಮ್ಮ ಕೆಲಸ ಮುಗೀತು. ನಿನಗ 5,000 ರೂಪಾಯಿ ಕೊಡ್ತೀನಿ, ಇವತ್ತು ಒಂದು ಕೆಲಸ ಹೇಳ್ತಾನಂತ. ಏನಿಲ್ಲ, ರಾತ್ರಿ 12 ಗಂಟೆಗೆ ಒಂದು ಮನೆಗೆ ಹೋಗೋಣ. ಮನೆಗೆ ಹೋಗಿ ನೀ ಏನು ಮಾಡ್ತಪ್ಪ ಅಂತಂದ್ರೆ ಆ ಮನೆ ಹಿತ್ತಲು ಬಾಳ ಅಂತ ಇರ್ತದಲ್ಲ, ಹಿತ್ತಲು ಬಾಳ ಒಂದು ಇರ್ತದಲ್ಲ, ಅದ್ರ ಹಿಂದ್ಗಡೆ ಕಿಂಡಿ ಇರ್ತದ ಮ್ಯಾಲ ಒಂದು ಕಿಂಡಿ ಒಳಗ ನೀನು ಇಳಿದು ನನಗ ಅದನ್ನ ಓಪನ್ ಮಾಡಿಬಿಡು, ಅಲ್ಲೆಲ್ಲ ನಾನು ಹೇಳ್ತೀನಿ, ಬಂಗಾರ ಎಲ್ಲ ಮ್ಯಾಲ ತಲ್ಕೊಂಬಿಡನು, ನನಗಿಟ್ಟು ಹಂಚ್ಕೊಟ್ಟು ನಿನ್ಗೆ ಕೊಡ್ತೀನಿ ಅಂತ ನಾನು. ಅದೇನು ಗೊತ್ತಿಲ್ರಿ, ನಮಗೆ ರೊಕ್ಕ ಕೊಡ್ತಿರಲ್ಲ, ಕೊಡ್ತೇವೆ ತಗೋ ಅಂತೇಳಿ 12 ಗಂಟೆ ಆಯ್ತು. ಇಡೀ ಮನೆಯೆಲ್ಲ ಮಲ್ಕೊಂಡಿದ್ರು, ಎಲ್ಲ ಶುದ್ಧ ಆಯ್ತು. ಆಸೆ ಪಟ್ಟಿದ್ದೇವ, ಒಳಗೆ ಬಂಗಾರ ಐತಿ ತಗೋಬೇಕಂತ ಹೇಳಿ ಬಹಳ ಆಸೆ ಪಟ್ಟು ಎಲ್ಲ ನಿಶಬ್ದ ವಾತಾವರಣ. ರಾತ್ರಿ 1 ಗಂಟೆ ಸಮಯ. ಇಳಿ ಅಂದ್ಕೊಳ್ಳ ಹುಡುಗ ಅಂದಂತ ಬಾರ್ಸ್ ಹಲಿಗೆ ಅಂದಂತ, ಹಲಿಗೆ ಬಾರ್ಸು. ಅದಾತು 12 ಗಂಟೆ ಯಾರು ಹಲಿಗೆ ಇಲ್ಲ, ನಮ್ಗೆ ಹಲಿಗೆ ಬಾರಿಸಿ ಚಪ್ಪಾಳೆ ಹೊಡೆದ್ರನ್ನ ನಮ್ಗೆ ಇಳ್ಯಾಕ ಬರೋದು. ಇಲ್ಲಂದ್ರೆ ನಿನ್ನ ಚಪ್ಪಾಳೆ ಇಲ್ಲ, ಹಲಿಗೆ ಇಲ್ಲ, ನನಗೆ ಇಳ್ಯಾಕ ಬರಲ್ಲ ಅಂದ್ಬಿಟ್ಟವ. ಹಂಗ ಹಾಡುಗಾರ ಒಳ್ಳೆ ಹಾಡು ಹಾಡಿದಾಗ ಜೋರಾಗಿ ಏನ್ ಮಾಡ್ಬೇಕು ಒಂದ್ಸಲ ಮತ್ತೆ ಹೊಡಿದಿ ಚಪ್ಪಾಳೆ. ತಾಯಿ ಮತ್ತು ಮಗುವಿನ ಸಂಬಂಧ ಕರುಣ ಕುಡಿಯ ಸಂಬಂಧ. ಮನುಷ್ಯ ಎಷ್ಟೇ ದೊಡ್ಡವನಾಗಿದ್ರೂ ಕೂಡ, ಎಷ್ಟೇ ಜನ್ಮ ಎತ್ತಿ ಬಂದರೂ ಕೂಡ ತಾಯಿಯ ಒಂದು ದಿನದ ಪೋಷಣೆಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಾಗುವುದು. ಯಾಕಂತಂದ್ರೆ ಯಾರಿಗಾರು ಹೋಗೋ ಒಂದು ಸಣ್ಣ ಕೈಚೀಲ ಕೊಡ್ರಿ, ಒಂದು ಸಣ್ಣ ಅರ್ಧ kg ಕೈಚೀಲ ಹಿಡ್ಕೊಂಡು ಕುಂದ್ರಿ, ಅರ್ಧ ತಾಸಿ ಬೇಸರ ಬಿಡುತ್ತಾವ. ಆದ್ರೆ ಸುಮಾರು 2-3 kg ಕೂಸನ್ನ 9 ತಿಂಗಳ ಕಾಲ ಹೊಟ್ಟೆಯಲ್ಲಿ ಸಹಿಸಿಕೊಂಡಿರ್ತಾಳಲ್ಲ, ಇದಕ್ಕೆ ಮಾತೃ ದೇವೋ ಅಂತ ಕರೆಯೋದು. ಅದಕ್ಕೆ ಸಾಕ್ಷಾತ್ ದೇವಿ ಎಲ್ಲದಪ್ಪ ಅಂದ್ರ ಅವರವರ ಮನೆಯಲ್ಲಿರ್ತಕ್ಕಂಥ ಹೆತ್ತ ತಾಯಿಯೇ ಮೊದಲನೇ ದೇವರು. ಅದೇ ನಮ್ಮ ಸಂಸ್ಕಾರ ಹೇಳ್ತಾವ. ಹಾಗೆ ಮೋಕ್ಷಾಂಬಿಕೆಯು ಕೂಡ ತನ್ನ ಇಡೀ ಬಾಲ್ಯಾವಸ್ಥೆಯನ್ನ ಸೋಮದತ್ತ ಮತ್ತು ಮೇನಕೆಯರ ಮಧ್ಯೆ ಕಲಿತಾ ಕಲಿತಾ ಬೆಳೀತಾ ಇದ್ದಾಳೆ. ಸುಮಾರು 7-8 ವರ್ಷಗಳಾದವು. 8 ವರ್ಷದ ಕಂದ ಏನು ಆ ತೇಜಸ್ಸು, ಶಿವನ ಕಳೆ, ಅವಳ ಕಣ್ಣುಗಳಲ್ಲಿ ಆ ಕಾಂತಿ ನೋಡ್ತಾ ಇದ್ರೆ ಸದಾವ ಕಾಲ ಧ್ಯಾನಾಸಕ್ತಳಾಗಿತ್ತು. ಇಡೀ ಬಾಲೆಯಲ್ಲಿ ಚಟಪಟ ಓಡಾಡ್ತಕ್ಕಂಥ ಮಾತುಗಳಿಂದ ಸ್ವಲ್ಪ ಮೌನವಾಗುತ್ತಾ ಹೋದ್ರು. ಸದಾವ ಕಾಲ ದೇವರ ಧ್ಯಾನ. ತನ್ನಷ್ಟಕ್ಕೆ ತಾನೇ ಹೋಗಿ ಶಿವನೊಂದಿಗೆ ಮಾತನಾಡುತ್ತೇನೋ ಎನ್ನುವ ಹಾಗೆ ಪೂಜೆಯನ್ನು ಮಾಡ್ತಾ ಇದ್ರು. ಬಹಳಷ್ಟು ಸಂಸ್ಕಾರವನ್ನು ಪಡೆದಿರತಕ್ಕಂತಹ ಮಗಳು ಮೋಕ್ಷಾಂಬಿಕೆ ಬರುವವರಿಗೆ ಹೋಗುವವರಿಗೆ ಅವಳು ನೋಡೋದೇ ಆನಂದ. ತಂದೆ ತಾಯಿಗಳಿಗೆ ಮಕ್ಕಳು ಬೆಳೆದಷ್ಟು ಆಗುವ ಆನಂದ ಮತ್ತೆಲ್ಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಹಠ ಮಾಡಿದರೂ ಆನಂದ, ಮಕ್ಕಳು ಓಡಾಡಿದರೂ ಆನಂದ. ತಂದೆಗಂತೂ ಎಲ್ಲಿಲ್ಲದ ಪ್ರೀತಿ. ತನ್ನ ಇಡೀ ರಾಜ್ಯವೇ
ಹಳೆ ತುಂಬಿದನ್ನಷ್ಟರ ಮಟ್ಟಿಗೆ ಬೆಳೀತಾ ಇದ್ದಾಳೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಪ್ರತಿನಿತ್ಯನೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ಲು, ಶಿವನ ಆರಾಧಿಸ್ತಾ ಇದ್ಲು. ಮತ್ತು ಶಿವ ಅವಳೊಂದಿಗೆ ಮಾತನಾಡ್ತಾ ಇದ್ದ. ಅಷ್ಟೊಂದು ಭಾವಪರವಶತೆ ಇರಬೇಕು. ಅದು ಎಲ್ಲರಿಗೂ ದೇವರು ಕಾಣಂಗಿಲ್ಲ. ಎಂಥ ಪೂಜೆ ಅಂತಂದ್ರೆ ಈ ನಾಡಿನಲ್ಲಿ ಆಗಿ ಹೋಗಿರತಕ್ಕಂಥ ಒಂದು ಕಥೆ ಪುರಾಣದಲ್ಲಿ ಬರ್ತದೆ. ಕೋಳೂರು ಅಂತಕ್ಕಂಥ ಒಂದು ಊರು, ಸಣ್ಣ ಗ್ರಾಮ. ಆ ಕೋಳೂರಿನಲ್ಲಿ ಶಿವಭಕ್ತರ ದಂಪತಿಗಳು ಪ್ರತಿನಿತ್ಯನೂ ಕೂಡ ತಂದೆ ಹೋಗಿ ಶಿವನಿಗೆ ಪೂಜೆಯನ್ನು ಮಾಡಿ ಬೆಳಗಿನ ಜಾವ ಹಿಂಡಿರ್ತಕ್ಕಂಥ ಹಾಲನ್ನು ತೆಗೆದುಕೊಂಡು ಹೋಗಿ ಅಭಿಷೇಕವನ್ನು ಮಾಡಿ ನೈವೇದ್ಯ ನೋಡಿ ಬರ್ತಾ ಇದ್ದ. ಒಂದು ದಿನವೂ ತಪ್ಪಿಸ್ತಿದ್ದಿಲ್ಲ. ಅದ್ಯಾವುದೋ ಕೆಲಸದಿಂದ ಮಗಳಿಗೆ ಹೇಳೋದ, ನಾನೊಂದು ದಿವಸ 2 ದಿವಸ ಬರೋದು ಲೇಟ್ ಆಗತ್ತಮ್ಮ, 10 ವರ್ಷದ ಹುಡುಗಿ, ನೀನೇನ್ ಮಾಡಬೇಕಪ್ಪ ಅಂದ್ರ ಯಥಾಪ್ರಕಾರವಾಗಿ ಹೋಗಿ ದೇವರಿಗೆ ಹಾಲು ಸಮರ್ಪಣೆ ಮಾಡಬರಬೇಕಂತ ಅಷ್ಟೇ ಹೇಳಿದ. ಪಾಪ ಮುಗ್ಧ ಹುಡುಗಿ ಗೊತ್ತಿಲ್ಲ, ಮತ್ತೆ ಹಾಲು ಕುಡಿಸಿ ಬರಬೇಕಂತ ಆಕೆ ತಿಳ್ಕೊಂಡು ನಿತ್ಯನೂ ಅಪ್ಪ ಹಾಲು ಒಯ್ತಿದ್ದ, ಖಾಲಿ ಬರ್ತಾ ಇದ್ನಲ್ಲ. ಹಾಗೆ ಆ ಪುಟ್ಟ ಬಾಲಕಿ ಏನು ಮಾಡಿದ, ಅಚಲವಾದ ನಂಬಿಕೆಯಿಂದ ಮುಗ್ಧವಾದ ಮನಸ್ಸಿನಿಂದ ಹೋದ್ಲು. ಬೆಳಗಿನ ಜಾವದಲ್ಲಿ ಇನ್ನು ಸೂರ್ಯೋದಯ ಆಗ್ಲಿಕ್ಕಿಲ್ಲ. ಅವಾಗ ನಡೀತಾ ನಡೀತಾ ಹೋಗಿ ಮುಂದೆ ಹಾಲಿಟ್ಲ. ಹಿಂಗೆ ಲಿಂಗ, ಆ ಲಿಂಗದ ಮುಂದೆ ಹಾಲಿಟ್ಟು ಶಿವಪ್ಪ ಹಾಲು ಕುಡಿ ಅಂದನು. ಏನ ಆ ಮಗುವಿನ ಮುಗ್ಧವಾದ ಸ್ವರ, ಮುಗ್ಧವಾದ ಮಾಧುರ್ಯವಾದ ಧ್ವನಿ. ಮೋಕ್ಷಾಂಬಿಕೆಯೂ ಹಾಗೆ ಮಾತಾಡ್ತಾ ಇದ್ಲು. ಶಿವನ ಪೂಜೆ ಮಾಡ್ತಾ, ಶಿವನ ಆರಾಧನೆ ಮಾಡ್ತಾ ಇದ್ಲು. ಆ ಶಿವನ ಮೂರ್ತಿಯನ್ನು ತದೇಕಚಿಂದ ನೋಡ್ತಾ ಇದ್ಲು. ಹಾಗೆ ಇಲ್ಲಿಯೂ ಕೂಡ ಆ ಮಗು ಶಿವನಿಗೆ ಹೇಳಿದಂತ, ಶಿವಪ್ಪ ಹಾಲು ಕುಡಿ. ಕಲ್ಲಿನಲ್ಲಿರ್ತಕ್ಕಂಥ ಮೂರ್ತಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ಕೊಂಡು, ಇಲ್ಲ ಇವತ್ತು ನಮ್ಮಪ್ಪ ಬಂದಿಲ್ಲ, ನಾನೊಬ್ಬನೇ ಬಂದೀನಿ, ನಿನಗೆ ನನ್ನ ನೋಡಿ ನಾಚಿಕೆ ಆದ್ರ ನಾನು ಸ್ವಲ್ಪ ಆ ಕಡೆ ಹೋಗಿ ನಿಂದಿರ್ತೀನಿ, ಕುಡಿದು ಬಿಡಪ್ಪ ಅನ್ನೋ. ಅಚಲವಾದ ನಂಬಿಕೆ ಅವಳಲ್ಲಿ, ಶಿವಪ್ಪ ಹಾಲು ಕುಡಿದೇ ಕುಡಿತಾನ ಅಂತ ಹೇಳಿ. ತಾಯೇನು ಅನ್ಕೋದಿಲ್ಲ, ಕುಡಿ ಅನ್ನೋದು. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಹಾಲು ಹಂಗೆ ಇದ್ದು ಅಂದಂತ. ನೋಡಿ ಶಿವಪ್ಪ, ನೀನು ಏನು ಕಡಿಮೆ ಮಾಡಿ, ನಾನು ಹಾಲನ್ನ ಕಾಸಿ ಅದನ್ನ ಬೆಚ್ಚಗ ಮಾಡಿ ಆರಿಸಿ ಸಕ್ಕರೆ ಹಾಕಿ ನಮ್ಮಪ್ಪ ಹೆಂಗ ತರ್ತಿದ್ನಲ್ಲ, ನಾನು ಹಂಗ ತಂದಿನಿ, ಮನ್ಯಾಗ ಬಾಳ ಕೆಲಸದವ, ಕುಡಿದು ಬಿಡಪ್ಪ ಅಂದ. ಕುಡಿದು ಬಿಡ ಅಂದ ಕೂಡಲೇ ಶಿವಪ್ಪನ ಕಲ್ಲಲ್ಲಿ ಏನೂ ಕಾಣಲಿಲ್ಲ. ಮೂರ್ತಿ ಮುಂದೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವಾಗ ಮತ್ತಷ್ಟು ಸ್ವಲ್ಪ ಭಾವೋದ್ರೇಕ ಅಲ್ಲಂತ. ನೋಡಿ ಶಿವಪ್ಪ, ನನ್ನೇನೋ ತಪ್ಪಾಗಿದ್ರೆ ಹೇಳು, ರುಚಿ ನೋಡಿ ಹೇಳು, ಸಕ್ರಿ ಬೇಕಾ ಸಕ್ರಿ ಹಾಕ್ತೀನಿ, ಇಲ್ಲ ಇನ್ನಷ್ಟು ಹಾಲು ಬೇಕಂದ್ರೆ ಹಾಲು ತರ್ತೀನಿ, ನನಗೆ ಹಠ ಮಾಡಬೇಡ, ಕುಡಿ ಹಾಲನ್ನ. ಹಾಲು ಕುಡಿಲೇ ಇಲ್ಲ. ಅವಾಗ ಅಂದಂತ, ನಿನಗೆ ನಾನು ಏನು ಅರ್ಪಣೆ ಮಾಡಬೇಕು ಹೇಳು, ಆದ್ರೆ ಹಾಲು ಕುಡಿದೇ ಹೋದ್ರೆ ನಾನಂತ ಇಲ್ಲಿಂದ ಹೋಗಂಗಿಲ್ಲ, ಹಾಲು ಕುಡಿಸೇ ಹೋಗ್ತೀನಿ ಅಂತ ಹೇಳಿ ಹಠಕ್ಕೆ ಬಿದ್ದಂತ. ಅವಾಗಲೂ ಶಿವಪ್ಪ ಏನೂ ಮಾಡಲಿಲ್ಲ. ಈಕೆಯ ಮುಗ್ಧವಾದ ಮಾತುಗಳನ್ನ ಕೇಳಿ ಕೇಳಿ ಕೈಲಾಸದಲ್ಲಿ ಶಿವನಿಗೆ ಅರ್ಥ ಆಗ್ತಾ ಇತ್ತು. ಏನ ಮಗುವಿನ ಮಾತುಗಳು. ಒಂದು ಸಲ ಕುಡಿ ಅಂತಾಳ, ಸಕ್ಕರೆ ಕಡಿಮೆ ಆಗೈತೇನಂತಾಳ, ಇನ್ನೊಂದಿಷ್ಟು ಹಾಲು ಬೇಕನ್ನಂತಾಳ. ಇಷ್ಟೆಲ್ಲಾ ಪರಿಪರಿಯಾಗಿ ಕೇಳಿದ್ರು ಕೂಡ ಆ ಶಿವಪ್ಪನ ಮೂರ್ತಿ ನೋಡಿ ಹೇಳಿದಂತ, ನೋಡಿ ಶಿವಪ್ಪ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸಂಪೂರ್ಣ ಸಮರ್ಪಣೆ ಭಾವನೆಯಿಂದ ಹೇಳ್ತೀನಿ, ನನ್ನ ರಕ್ತ ಬೇಕಾದ್ರೆ ನಿನಗೆ ದಾರಿ ಇರ್ತೀನಿ, ಹಾಲು ಕುಡಿಲೇಬೇಕಂತೇಳಿ ತನ್ನ ತಲೆಯಿಂದ ಜಜ್ಜಲಿಕ್ಕೆ ಶುರು ಮಾಡಿದ್ದ. ಹಣೆಯಿಂದ ರಕ್ತ ಬಂತು. ಮೇಲೆ ಕೈಲಾಸದಲ್ಲಿರ್ತಕ್ಕಂತಹ ಗಿರಿಜ ಶಿವನಿಗೆ ಹೇಳ್ತಾಳೆ, ಏನು ಶಿವಪ್ಪ ಹಠ ನಿಂದು? ತ್ರಿಲೋಕ ಜ್ಞಾನಿ ನೀನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿಕರ್ತ ಮಾಡಿರ್ತಕ್ಕಂಥ ನೀನು, ಯಾಕೆ ಆ ಬಾಲಕಿಗೆ ಆ ಪರೀಕ್ಷೆ? ಅವಳಲ್ಲಿ ಆ ಭಾವವಾದರೂ ತುಂಬಿದ್ದು ನೀನೇ ಅಲ್ಲ. ಶಿವ ಹಾಲು ಕುಡಿಯುತ್ತಾನೆಂಬ ಅಚಲವಾದ ನಂಬಿಕೆಯಿಂದ ಆ ಮುಗ್ಧವಾದ ಶಿಶು ತನ್ನ ಪ್ರಾಣವನ್ನು ಅರ್ಪಣೆ ಮಾಡಲಿಕ್ಕೆ ಸಿದ್ಧವಾದಾಗ್ಯೂ ಕೂಡ
ನಿನ್ನಲ್ಲಿ ಕರುಣೆ ಬರಲಿಲ್ಲವೇ? ಮೇಲೆ ಇರ್ತಕ್ಕಂಥ ಶಿವ ಅಂತಂತ ಗಿರಿಜಾ, ನನಗೆ ಹಾಲು ಕುಡಿಯೋಕ್ಕಿಂತ ಮುಂಚಿತವಾಗಿ ಅವಳ ಮುಕ್ತವಾದ ಮಾತುಗಳೇ ಹಾಲು ಕುಡಿದಷ್ಟು ಆನಂದವಾಗ್ತಾ ಇದೆ. ಏನು ಆ ಪುಟ್ಟ ಬಾಲಕಿಯ ಮಾತುಗಳು! ಸಾಕ್ಷಾತ್ ಬಾಲಕಿ ನನಗೆ ಹಾಲು ಕುಡಿಸೋಕ್ಕಿಂತಲೂ ನನ್ನನ್ನು ಸಮಾಧಾನ ಮಾಡ್ತಾಳೇನೋ ಅಂತ ಅನಿಸ್ತಾ ಇದೆ. ಬಹುಬೇಗನೆ ಹಾಲು ಕುಡಿದು ಬಿಟ್ರ ಆ ಬಾಲಕಿಯ ಮಾತುಗಳು ಕೇಳಲಿಕ್ಕೆ ಇಲ್ದಂಗ ಆಗ್ತಾವಂತ ಹೇಳಿ ನನ್ನ ತಡೆ ಮಾಡ್ತಾ ಇದ್ದೀನಂದ. ಅಂದ್ರೆ ಆ ಮುಗ್ಧ ಬಾಲಕಿಯ ಮಾತುಗಳು ಶಿವನಿಗೂ ಅಷ್ಟು ಇಷ್ಟವಾಗಿದ್ದು. ಅದು ನೋಡಿ ಶಿವ, ಕಡೆ ಮಾತು ಹೇಳ್ತೀನಿ ನಾನು, ನನ್ನ ಪ್ರಾಣ ಇಲ್ಲೇ ಅರ್ಪಣೆಯಾದರೂ ಚಿಂತೆ ಇಲ್ಲ ಅಂತ ಹೇಳಿ ತಲೆಯಿಂದ ಪಟಪಟ ಪಟಪಟ ಹೊಡೆದಾಗ ಕಲ್ಲಿನಲ್ಲಿ ಉದ್ಭವ ಆಗಿರ್ತಕ್ಕಂಥ ಶಿವ ಬಂದು ಹಾಲು ಘಟಕನೇ ಕುಡಿದಂತ ಕಾಲು. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ. ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ, ಗತಿಯಾರು ನಮಗಿಲ್ಲ, ಗತಿಯಾರು ನಮಗಿಲ್ಲ, ಗತಿಯಾರು ಗತಿಯಾರು ನಮಗಿಲ್ಲ. ಜಡೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಡಿದ ಶಶಿಯ, ಜಡೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ ಶಿವನ ಕಣ್ಣೆಯ. ಅಮ್ಮಮ್ಮನ ಮಹಿಮೆಯನು ನೀನು ಬಲ್ಲೆಯ. ಜತೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಗಿದ ಶಶಿಯ, ಜತೆಯಲ್ಲೇ ಕಟ್ಟಿದ ನದಿಯ, ತಲೆಯಲ್ಲೇ ಮುಗಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ ಶಿವನ ಕಣ್ಣೆಯ. ಅಮ್ಮಮ್ಮನ ಮಹಿಮೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ.
ಸಾಕ್ಷಾತ್ ಶಿವನೇ ಕಲ್ಲಲ್ಲಿ ಉದ್ಭವವಾಗಿ ಹಾಲನ್ನ ಕುಡಿದ. ಮುಂದೆ ಅವರ ಅಪ್ಪ ಬರ್ತಾನ, ಪರೀಕ್ಷೆ ಮಾಡ್ತಾನ, ಅದು ಮುಂದೆ ಕತೆ ದೊಡ್ಡದ. ಇನ್ನು ನಾವು ತಿಳ್ಕೊಳ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಆ ಊರು ಇವತ್ತಿಗಿದೆ, ಕೋಳೂರು ಕೊಡಗೂಸು ಅಂತ ಹೇಳಿ. ಮುದ್ದೇಬಿಹಾಳ ತಾಲೂಕಿನಲ್ಲಿ ಕೋಳು ಅಂತಕ್ಕಂಥ ಊರು ಬರ್ತದ. ಅದು ಬಹಳಷ್ಟು ವರ್ಷಗಳ ಕಾಲ 4ನೇ ಕ್ಲಾಸ್ 5ನೇ ಕ್ಲಾಸಿಗೆ ಪಾಠ ಇಟ್ಟಿದ್ರು. ನಮ್ಮ ಶಿಕ್ಷಣದಲ್ಲಿ ಮಕ್ಕಳಿಗೆ ಮುಗ್ಧತೆಯ ಭಾವ ಇರಬೇಕು. ಭಗವಂತ ಯಾರಿಗೆ ಒಲಿತಾರಪ್ಪ ಅಂತಂದ್ರ ಆಡಂಬರ ಜೀವನಕ್ಕೆ ಒಲಿಯಂಗಿಲ್ಲ. ಭಗವಂತ ಮುಗ್ಧತೆ, ಸಮರ್ಪಣೆಯ ಭಾವ ಇರಬೇಕು. ಹಾಗಾಗಿ ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಡ್ತಾ ಹೋಗಬೇಕು. ಇವತ್ತು ಇಂಗ್ಲಿಷ್ ಶಿಕ್ಷಣ ಬಂದಾಗ ಏನಾಗಿದೆಪ್ಪ ಅಂತಂದ್ರೆ ಅರ್ಥವಿಲ್ಲದ ಪದ್ಯಗಳು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಸಾನಿಯಾ ಮಿರ್ಜಾ ಟೆನ್ನಿಸ್ ಸ್ಟಾರ್, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಸ್ಟಾರ್, ಅಮಿತಾಬ್ ಬಚ್ಚನ್ ಸೂಪರ್ ಸ್ಟಾರ್, ನಮ್ಮಪ್ಪ ತಿಂದ ಗುಡಕಾ ಸ್ಟಾರ್, ನಮೋ ಮಾಡ್ಯಾರ ಮಜ್ಜಿಗೆ ಸ್ಟಾರ್. ಅಂದ್ರ ಏನಾಗ್ತಾ ಇದೀವಂತ ನಾವೆಲ್ಲ ಮಕ್ಕಳಿಗೆ ಎಂತ ಶಿಕ್ಷಣ ಕೊಡ್ತೀವಂತಂದ್ರ ಈ ಅಸ್ತಿತ್ವದ ಬಗ್ಗೆ ಶಿಕ್ಷಣ ಕೊಡೋದಾಗ ಮಗು ಬೆಳೆಯಂಗಿಲ್ಲ, ಮುಂದಾದ್ರೆ ಅರ್ಥ ಆಗಿಲ್ಲ. ಹಾಗಾಗಿ ಇಲ್ಲಿ ಮೋಕ್ಷಾಂಬಿಕೆ ಯಾಕೆ ಆ ರೀತಿ ಶಿವನನ್ನ ಹೋಲಿಸಿದೆ, ಶಿವನ ಪೂಜೆ ಮಾಡ್ಲಿಕ್ಕೆ ಅಂದ್ರೆ ತಾಯಿ ಸಂಸ್ಕಾರವನ್ನು ಕೊಟ್ಟು ಎಲ್ಲ ಸಖಿಯರೊಂದಿಗೆ ಆಟವನ್ನು ಆಡ್ತಾ ಇದ್ದು, ಲೌಕಿಕವಾಗಿರತಕ್ಕಂಥ ಎಲ್ಲ ರೀತಿಯ ಶಿಕ್ಷಣವನ್ನು ಕೂಡ ರಾಜ ಕೊಡಿಸಿದ್ದ. ಏನು ರಾಜನ ಆಸ್ಥಾನ, ಬೇಕು ಬ್ಯಾಡಾದ ವಿದ್ಯೆಯನ್ನು ಬಂದು ಹೇಳಿಕೊಡ್ತಾ ಇದ್ದ. ಗುರುಗಳು ವಿದ್ಯೆಯನ್ನು ಕಲಿಸ್ತಾ ಇದ್ದು, ಸಖಿಯರು ಜಲಕ್ರೀಡೆಯನ್ನು ಆಡುವ ಮುಖಾಂತರ ಮಗು ಬೆಳೀತಾ ಬೆಳೀತಾ ತನ್ನ ಸಣ್ಣ ಸಣ್ಣ ಚಪಲಗಳನ್ನ ಅಮ್ಮನೊಂದಿಗೆ ಹಂಚಿಕೊಳ್ಳುತ್ತಾ ಹಠವನ್ನ ಮಾಡ್ತಾ ಬೆಳೀತಾ ಬೆಳೀತಾ 10 ವರ್ಷದ ಮಗು ಬೆಳೆದು 12 ವರ್ಷ ಬಂದಾಗ ಹೆಣ್ಮಗಳು ಪುಷ್ಪವತಿ ಆಗುತ್ತ. ಲೋಕಾರೂಢಿ ಪ್ರಕಾರವಾಗಿ ಅವಳ ಕಮಲದಂತಹ ಕಣ್ಣು, ಆಕೆ ಮೈಬಣ್ಣ ಹೂವಿನಂತೆ ಮಧುರವಾಗಿ ಸಿದ್ಧವಾಗ್ತಾ ಇದೆ. ನುಣುಪಾಗಿರ್ತಕ್ಕಂಥ ಮಧುರವಾದ ಮೈಕಟ್ಟು, ಕೆಂದಾವರೆಯಂತಹ ಕೈಗಳು, ಕೇಸರಿ ಬಣ್ಣದ ಮೈ ಹಾಗೂ ಮುಖ ಚಂದ್ರನಂತೆ ಕಳೆಯಂತೆವಾಗ್ತಾ ಇದೆ. ಮೈ ಕಾಂತಿಯುಕ್ತವಾಗ್ತಾ ಇದೆ. ಎಲ್ಲ ಸಖಿಯರು ಕೂಡ ಅವಳ ಸೌಂದರ್ಯವನ್ನು ನಿಂತು ನೋಡಬೇಕು. ಹೆಣ್ಣು ಮಗಳು ಬಾಲ್ಯಾವಸ್ಥೆಯಿಂದ ಪುಷ್ಪವತಿಯಾದ ನಂತರ ಆಕೆ ಸಾಕ್ಷಾತ್ ದೇವಿಯ ಕಳೆ ಹೊಂದುತ್ತಾಳೆ. ಅದರಲ್ಲೂ ಮೋಕ್ಷಾಂಬಿಕೆ ಸದಾವಕಾಲ ಧ್ಯಾನ ಮೌನದಲ್ಲಿ ಅಡಗಿರತಕ್ಕಂಥ ಮೋಕ್ಷಾಂಬಿಕೆಗೆ ಆ ಶಿವನ ತೇಜಸ್ಸೇ ಬಂದಿತ್ತೋ ಏನು. ಸಖಿಯರು ನಾಚುವಂತಹ ಸೌಂದರ್ಯ, ಹಣೆಯ ಮೇಲೆ ಬಾಲಚಂದ್ರನಂತಹ ಶೈಲಿಯಂತಿತ್ತು. ಅವಳ ಮುಖ ಕಮಲದಲ್ಲಿ ಸರಸ್ವತಿಯ ಜಾಣ್ಮೆಯಿಂದ ಹೊಸದಾಗಿ ತೀಡುತ್ತಾಳೆ ಎನ್ನುವ ಕೇಶರಾಶಿಗಳು, ಬಹುದ್ದವಾದ ಕೇಶರಾಶಿಗಳು, ವಿಶಾಲವಾದ ಹುಬ್ಬುಗಳು, ಕಿವಿಯ ಕುಂಡಲದಲ್ಲಿ ಪರಿಶೋಭಿಸತಕ್ಕಂಥ ವಜ್ರ ಖಚಿತವಾಗಿರತಕ್ಕಂತಹ ವೈಡೂರ್ಯಗಳು. ತಾರುಣ್ಯಾವಸ್ಥೆಗೆ ಬಂದ ಬಳಿಕ ಆ ಮೋಕ್ಷಾಂಬಿಕೆಯ ಲಲನೆಗಳು, ಮೋಕ್ಷಾಂಬಿಕೆಯಲ್ಲಿರ್ತಕ್ಕಂಥ ಹಾವಭಾವಗಳು ಬದಲಾವಣೆ ಆಗ್ತಾ ಇದ್ದಾವೆ. ಮಗಳು ಕೈಗೆ ಬಂದ ಕ್ಷಣವೇ ಒಂದು ಕಡೆ ಮಹದಾನಂದ, ಜಗತ್ತಿನ ಎಲ್ಲ ತಂದೆಗೂ ಅಷ್ಟೇ. ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಹೆಣ್ಮಗಳು ಕೈಗೆ ಬಂದಾಳಪ್ಪ ಅಂತಂದ್ರ ತಂದೆ ತಾಯಿಗಳು ಶರೀರನ ಕೆಂಡ ಕಟ್ಕೊಂಡಂಗೆ. ಯಾಕಂತಂದ್ರೆ ಅದನ್ನ ಕಾಪಾಡ್ಕೋಬೇಕು. ಮಗಳಿಗೆ ಎಲ್ಲಿ ಹೋಗ್ತಾಳ, ಏನು ಮಾಡ್ತಾಳ ಅನ್ನೋದ್ರ ಬಗ್ಗೆ ಖಬರ್ ಇರಬೇಕು. ಅದು ನಿಜವಾದ ತಂದೆ ತಾಯಿಯ ತಾಯಿ ಮಾಡಬೇಕಾದ ಕೆಲಸ. ಶಂಕರಾಚಾರ್ಯ ಹೇಳ್ತಾರ, ಭಾರತ ಯಾವಾಗ ನಾಶವಾಗುತ್ತಪ್ಪ ಅಂತಂದ್ರೆ ಹೆತ್ತ ತಾಯಿ ಕರುಳಿನ ಕುಡಿಗೆ ಕೆಟ್ಟದು ಬಯಸಿದಾಗ, ಕೆಟ್ಟ ತಾಯಿ ಹುಟ್ಟಿದ್ಲಪ್ಪ ಅಂದ್ರೆ ಭಾರತ ನಾಶವಾಗುತ್ತಂತೆ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಇರ್ಬೋದು, ಆದ್ರೆ ಕೆಟ್ಟ ತಾಯಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಶಂಕರಾಚಾರ್ಯ. ಎಷ್ಟೇ ಮಕ್ಕಳು ಕೆಟ್ಟದಾಗ್ಯೂ ಮಾಡಿದಾಗ್ಯೂ ಕೂಡ ಸಂಸ್ಕಾರವಂತ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಾಳೆ. ದುರದೃಷ್ಟ ಏನಪ್ಪ ಅಂದ್ರೆ ಇವತ್ತಿನ ದಿನಗಳಲ್ಲಿ ತಾಯಿಯರು ಕೂಡ ಯಾವುದೋ ಚಪಲಕ್ಕೊಳಗಾಗಿ ಮಕ್ಕಳನ್ನು ಹೊಸದು ಹಾಕ್ತಕ್ಕಂಥ ತಾಯಿ ಹುಟ್ಟುತ್ತಾ ಇರೋದು ಬಹಳ ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ಇದನ್ನು ನಾವು ಚಿಂತನೆ ಮಾಡಬೇಕು. ಯಾಕೆ ಹಂಗಾಗತ್ತಪ್ಪ ಅಂತಂದ್ರೆ ತಾಯಿ ಮತ್ತು ಕರುಳು ಬಳ್ಳಿಯ ಸಂಬಂಧ ಶಿಥಿಲಗೊಳ್ಳಬಾರದು.
ಹಾಗೆ ಇಲ್ಲಿಯೂ ಕೂಡ ರಾಜ ಮಗಳು ಬೆಳೆದು ನಿಂದಿರ್ತಾ ಇದ್ದಾಳೆ. ಆ ಬೆಳೆದು ನಿಂದಿರ್ತಕ್ಕಂತಹ ಮಗಳನ್ನು ನೋಡಿ ಬಹಳ ಆನಂದ ಪಡ್ತಾ ಇದ್ದಾನೆ. ಎಲ್ಲ ರಾಜ ಮಹಾರಾಜರು ಬಂದಾಗ್ಯೂ ಕೂಡ ಆಕೆನ ನೋಡ್ತಾ ಇದ್ರು. ಏನು ಬೆಳೆದು ನಿಂತ ಮಗಳಂತ ಹೇಳಿ ಸಂತೋಷ ಪಡ್ತಾ ಇದ್ಲು. ಆ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟಿದ್ದ. ಅಷ್ಟೇ ಅಲ್ಲ, ಆಕೆ ಪ್ರತಿನಿತ್ಯನೂ ಕೂಡ ಶಿವನ ಪೂಜೆಯನ್ನು ಮಾಡ್ತಾ ಇದ್ಲು. ಲೌಕಿಕವಾದ ಜಗತ್ತಿನಲ್ಲಿದ್ದಾಗ್ಯೂ ಕೂಡ ಪ್ರತಿನಿತ್ಯನೂ ಕೂಡ ಆಧ್ಯಾತ್ಮ ಚಿಂತನೆಯನ್ನು ಮಾಡ್ತಾ ಇದ್ಲು. 14-15 ವರ್ಷದ ಮಗಳು ಬೆಳೆದು ನಿಂತಿದ್ದನ್ನು ಕಂಡು ಆನಂದವಾಯಿತು. ಒಂದು ಕಡೆ ರಾಜ ಚಿಂತೆ ಮಾಡಲಿಕ್ಕೆ ಶುರು ಮಾಡಿದ. ಏನಪ್ಪಾ ಅಂತಂದ್ರೆ, ರಾಜನ ಮಗಳೇ ಆಗಿರಲಿ, ಭಿಕ್ಷುಕನ ಮಗಳೇ ಆಗಿರಲಿ, ಸಾಮಾನ್ಯನ ಮಗಳೇ ಆಗಿರಲಿ, ಕನ್ಯೆಯನ್ನ ಇನ್ನೊಬ್ಬರಿಗೆ ದಾನ ಮಾಡುವುದು ಧರ್ಮ. ನಮ್ಮ ಧರ್ಮದಲ್ಲಿ ಎಷ್ಟೇ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಮಗಳಿದ್ದಾಗ್ಯೂ ಕೂಡ ಮಗಳನ್ನ ಮನೆಯಾಗ ಇಟ್ಕೊಂಡು ಕುಂದ್ರಾಗ ಬರಂಗಿಲ್ಲ. ಯಾಕಂದ್ರೆ ಮಗ್ಳ ಮನೆಯವ್ರು ಕೇಳ್ತಾರೆ, ವಯಸ್ಸೆಷ್ಟು, ಯಾವಾಗ ಮಾಡ್ತೀವಿ ಮಗಳ ಮದುವೆ ಅಂತ ಹೇಳಿ. ಅದು ಲೋಕಾರೂಢಿ ನಿಯಮ, ಅದು ಸಮಾಜ ಪ್ರಶ್ನೆ ಮಾಡ್ತದೆ. ಹಾಗೆ ರಾಜನ ಮಗಳಾಗಿದ್ರೂ ಕೂಡ ನನ್ನ ಬೆಳೆದು ನಿಂತಿರ್ತಕ್ಕಂಥ 16-17 ವರ್ಷ ಮಗಳನ್ನ ಇವತ್ತಲ್ಲ ನಾಳೆ ಗಂಡನ ಮನೆಗೆ ಕಳಿಸ್ಬೇಕಲ್ಲ. ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಒಂದು ಅಗ್ನಿ ಪರೀಕ್ಷೆ ಇದ್ದಾಗ, ಹೆಣ್ಣು ಯಾಕೆ ತ್ಯಾಗಮಯಿ ಅಂತ ಕರಿತೀವ ಅಂತಂದ್ರೆ, ಆಕೆ ಹೆತ್ತ ಮನೆಯನ್ನು ಬೆಳಗಬೇಕು. ಎತ್ತಿ ಆಡಿಸಿದ ತಂದೆ ತಾಯಿಯನ್ನ ಬಿಟ್ಟು, ಆಟವಾಡಿದ ಅಣ್ಣ ತಮ್ಮದರನ್ನು ತೊರೆದು, ಸಖಿಯರನ್ನ ತೊರೆದು ಮತ್ತೊಂದು ಮನೆಗೆ ಹೋಗಿ ಜೀವನ ಮಾಡುವುದು ಲೋಕಾರೂಢಿಯ ನಿಯಮ. ಇದು ಅಲ್ಲನಾಗ ಬರಂಗಿಲ್ಲ. ಅದಕ್ಕೆ ಕನ್ಯಾದಾನ ಅಂತ ಕರೆದ. ಕನ್ಯಾದಾನ ಯಾಕೆ ಶ್ರೇಷ್ಠಪ ಅಂತಂದ್ರ, ಆ ಇನ್ನೊಂದವನ್ನ ಮನೆಯನ್ನ ಬೆಳಗಲಿಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥಗಳನ್ನ ನೆರವೇರಿಸಲಿಕ್ಕೆ ತನ್ನಲ್ಲಿ ಬೆಳೆದಿರತಕ್ಕಂತಹ, ಮನೆಯಲ್ಲಿ ಬೆಳೆದಿರತಕ್ಕಂತಹ ಮಗಳನ್ನ ಇನ್ನೊಂದು ಮನೆಗೆ ಕೊಟ್ಟುಕೊಳಿಸೋದಿದೆಯಲ್ಲ, ಅದು ಬಹಳ ಕಷ್ಟಕರವಾಗಿರತಕ್ಕಂತಹ ಸಂಗತಿ. ಹುಟ್ಟಿದ ಮನೆಯನ್ನು ಮರೆಸಿ ಕೊಟ್ಟ ಮನೆ ನಿನದೆಂದು ತಿಳಿಸಿ, ಕರುಳಿನ ಕಂಬನಿಯ ಹರಸಿ ಗಂಡನ ಜೊತೆಯಲ್ಲಿ ಕಳಿಸಿ, ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು. ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು. ಸಾಕಿ ಸಲಹಿ ಜುಬರ ಮಾಡಿ ಎಣ್ಣೆ ಬೆಣ್ಣೆ ಹಚ್ಚಿ ಎರೆದು, ಹುಟ್ಟಿದ ಮನೆಗೆರವಳಾದೆ, ಹುಟ್ಟಿದ ಮನೆಗೆರವಳಾದೆ, ಕೊಟ್ಟ ಮನೆಗೆ ಧನ್ಯಳಾದೆ. ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು. ದೂರ ದೂರಿನ ವರವ ನೋಡಿದರು, ಕೂನಿಲ್ಲದವನ ಜೊತೆಗೆ ಮಗವಿಯ ಮಾತನಾಡಿದರು. ದೂರ ದೂರಿನ ವರವ ನೋಡಿದರು, ಕೂನಿಲ್ಲದವನ ಜೊತೆಗೆ ಮಗವಿಯ ಮಾತನಾಡಿದರು. ಕರಿಯ ಕಂಬಳಿ ಗದಿಗೆ ಹಾಸಿ, ಬೆಳ್ಳಿ ಬಂದರ ರೊಕ್ಕ ಎಣಸಿ,
ಕಷ್ಟ ಬರೆದನು ಬ್ರಹ್ಮದೇವರು. ತಾಯಿ ತಂದೆ ಅಣ್ಣ ತಮ್ಮನು ಈ ಜೀವನವರ ಕರುಣ ಕುಡಿಯನ್ನುವುದು ಮರೆತಾರು. ತಾಯಿ ತಂದೆ ಅಣ್ಣ ತಮ್ಮನು ಈ ಜೀವನವರ ಕರುಣ ಕುಡಿಯನ್ನುವುದು ಮರೆತಾರು. ಹುಟ್ಟಿದ ಮನೆಯನ್ನು ಮರೆಸಿ ಕೊಟ್ಟ ಮನೆ ನಿನದೆಂದು ತಿಳಿಸಿ ಕರುಳಿನ ಕಂಬನಿಯ ಹರಸಿ ಕರುಳಿನ ಕಂಬನಿಯ ಹರಸಿ ಗಂಡನ ಜೊತೆಯಲ್ಲಿ ಕಳಸಿ ಉಂಡವಾರನು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು. ನನ್ನ ತವರಿನವರು ಹಣದ ಆಸೆಗೆ ಮಾಡಿಕೊಂಡರು. ದೂರ ದೂರಿಗೆ ದಾರಿ ಎರೆದಾರು. ನನ್ನ ತವರಿನವರು ಹಣದ ಆಸೆಗೆ ಮಾಡಿಕೊಂಡರು. ನಡೆದು ನಡೆದು ಬೇಸರಾಯಿತು ಕಟ್ಟಿದ ಬುದ್ಧಿ ದಾಳಗಾಯಿತು. ಹೊತ್ತು ಮುಳುಗುವುದೊಂದೇ ಉಳಿತು ಹೊತ್ತು ಮುಳುಗುವುದೊಂದೇ ಉಳಿತು. ಅತ್ತೆ ಮನೆ ಸನಿಹಕ್ಕೆ ಅತ್ತೆ ಮನೆ ಸನಿಹಕ್ಕೆ ಬಂದಿತು. ಹುಟ್ಟವಾರನು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು. ಸಾಕಿ ಸಲಹಿ ಜೋಪಾನ ಮಾಡಿ ಎಣ್ಣೆ ಬೆಣ್ಣೆ ಹಚ್ಚಿ ಎರೆದು ಹುಟ್ಟಿದ ಮನೆಗೆ ರವಳಾದೆ ಕೊಟ್ಟ ಮನೆಗೆ ಧನ್ಯನಾದೆ. ಉಂಡಬಾರದು 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 ಹೆಣ್ಣಿನ ಜನ್ಮ ಹೆಣ್ಣಿನ ಸಂಭ್ರಮೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಮೋಕ್ಷಂ ಸುರೇಶ್ವರ ಮಹಾರಾಜನಿಗೆ ಹೆಣ್ಣಿನ ಜನ್ಮ ಸಾರ್ಥಕವಾಗುವುದು ಗಂಡನ ಮನೆಯಲ್ಲಾದರೂ ಕೂಡ ಆಗಿನ ಕಾಲದ ಹೆಣ್ಣು ಮಕ್ಕಳು ತವರ ಮನೆಯನ್ನ ಬಿಟ್ಟು ಹೋಗಬೇಕಂದ್ರೆ ಹೃದಯ ಹಿಂಡಿದಂಗೆ ಆಗ್ತಿತ್ತು. ಇಲ್ಲಿಯೂ ಕೂಡ ಮೋಕ್ಷಾಂಬಿಕೆ ಬೆಳೆದು ನಿಂತಿದ್ದಾಳೆ. ತಾರೆಯೊಳಗೆ ತಾವರೆ ಎನ್ನುವ ಹಾಗೆ, ಬತ್ತಳೆಯೊಳಗೆ ಬಾಳೆ ಶೃಂಗಾರದಲ್ಲಿ ಕುಲಿದ ಹಾಗೆ ಅತ್ಯಂತ ಕಾಂತಿಯುಕ್ತವಾಗಿರ್ತಕ್ಕಂತಹ ಆ ಮೋಕ್ಷಾಂಬಿಕೆ ರಂಬೆಯಂತಹ ತುರಸ್ತಂಭವ ಶಂಭಾವಿ ಅಸುರನ್ನ ತೇಜಸ್ಸನ್ನು ಹೊಂದಿರತಕ್ಕಂತಹ ಅವಳು ಪ್ರತಿನಿತ್ಯಲು ಮಾತಾಡ್ತಾ ಇದ್ರೆ, ಅವಳ ದಿನಚರಿ ನೋಡ್ತಾ ಇದ್ರೆ ಇವಳನ್ನು ಹೆಂಗಪ್ಪ ಕೊಟ್ಟುಕೊಳಿಸೋದು ಅಂತ ರಾಜ ಮತ್ತು ಮೇನಕ್ಕೆ ಕುಂತು ಚಿಂತೆ ಮಾಡ್ತದ. ಮಗಳು ರಾಜನ ಮಗಳಾದರೂ ಕೂಡ ಲೋಕಾರೂಢಿ ಪ್ರಕಾರವಾಗಿ ನನ್ನ ಮಗಳಿಗೆ ಗಂಡನ್ನ ಹುಡುಕಬೇಕು, ನಾಳೆ ಕಳಿಸ್ಬೇಕಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ರು. ಆಗಿನ ಕಾಲದ ಬಹಳ ಕಷ್ಟ ಇತ್ತು. ಈ ಹಾಡೇನು ಬರ್ದಾರಲ್ಲ ಅದೇ ರೀತಿ ಸತ್ಯವಾದದ್ದು. ಆ ಮಹಿಳೆಯ ಅಂತರಂಗ ನೋಡಿ ಬರ್ದಾರ. ಈಗ ಅಳೋ ಕಂಪನಿ ಇಲ್ರಿ. ಈಗ ಹೆಣ್ಮಕ್ಳು ಅಳೋದು ಬಹಳ ದುಡಿಬೇಕು. ಹೆಣ್ಮಗಳು ಅಂತಿದ್ಲಂತ ಗಂಡ ಮನೆಗೆ ಹೋಗುವಾಗ, ನನ್ನ ಮಗಳು ಬಹಳ ಜೀವನ ಅಂದಿತ್ತು ಇರೋದೇ ಇಲ್ಲ, ಹೆಂಗಿರ್ತಾಳ ಏನೋ ಗಂಡನ ಮನ್ಯಾಗ ನೋಡಿರ್ಬೇಕಾರ. ನಾ ಈಗ ಹೇಳ್ತೀನಿ, ಗಂಡ ಮನೆ ನಿಂದ್ರದು ಬಹಳ ಕಷ್ಟ ಐತಿ. ನನ್ನ ಮಗಳಂದ್ರೆ ನನ್ನ ಮಂಚ ಪ್ರಾಣ ಅಂತೇಳಿ ಅದಕ್ಕೋತ 4 ಮಂದಿ ಕಳ್ಸಾಕ್ ಬರ್ತಿದ್ರು. ಈಗೂ ಬರ್ತಾರ, ಆಗ ಅಳ್ತಿದ್ರು. ಈಗ ಅಂತಂಗ ಮಾಡ್ತಾರ ಅಷ್ಟೇ. ನೋಡ್ವೇ ಅವ್ವ ಹೋಗು, ಚಲೋ ಇರು, 1 ವಾರ ತಿಂಗಳದಾಗ ನೋಡ್ ಒಲಿ ಬೇರೆ ಮಾಡಿಬಿಡು,
ಏನ್ ಹೇಳಿದಲ್ಲ ಅದೆಲ್ಲ ಮಾಡಿಬಿಡು ಮತ್ತೆ ಆಟ ಅಂತ ಹೇಳಿ ಕಿವ ಒಂದು 4 ಊದಿ ಹಿಂಗೆ ಹೇಳಿ ಕಳಿಸಿಲ್ಲಂತ. ಇನ್ನ ಕಾರ್ ತಗೊಂಡು ಹೊಂಟಿದ್ಲು ಕೆಲ್ಲಂತ. ನೋಡ ನನ್ನ ಮಗಳು ಹೋಯ್ ಬಾ ಯವ್ವ ಹೋಯ್ ಬಾ ಯವ್ವ ಅಂತೇಳಿ ತಕೋತ ಆ ಕಾರ ಕಡೆ ದಾಟಿತ್ತು. ಮಗ್ಳು ಹೇಳ್ತಿದ್ಲ ಹೆಂಗಿರ್ತಾಳ ಏನೋ ಮಗಳು, ವಾರದಾಗ ಬರ್ತಾಳೋ ಏನ್ 2 ದಿವಸ ಬಿಟ್ಟು ಬರ್ತಾಳೋ ಒಟ್ಟು ಬರ್ತಾಳ ನನ್ನ ಮಗಳು ಅಂದ ಕೂಡಲೇ ಕಾರ್ ವಾಪಸ್ ಬಂತಂತ. ಹೇಳ್ತಿದ್ದ ನನಗೆ, ನೋಡು ಹೋಗೋವಲ್ಲ ನನ್ನ ಮಗಳು, ತಾಯಿ ನೆನೆಸ್ಕೊಂಡು ಓಡೋಡಿ ಬಂದಾಳ ಅಂತ ಹೇಳಿ 4 ಮಂದಿ ಹೇಳಿ ಬಾ ಯವ್ವ ಬಾ, ನನ್ನ ನೆನಪಾತ ನಿನಗ ಬಾ ಯಾವ ತಪ್ಕೊಳಪ್ಪದಾಕ್ಯಂತ. ಯಾವ ಮೊಬೈಲ್ ಚಾರ್ಜರ್ ಬಿಟ್ಟು ಹಿಂಗೆ ತಗೊಂಡೋಗೋ ಮಿನಿನಂತ. ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ. ಹಾಗಾಗಿ ಇವಾಗ ಬಹಳ ಮಹಿಳೆಯರು ಧೈರ್ಯಸ್ಥರಾಗ್ಯಾರ. ಹಾಗಾಗಿ ಇವತ್ತಿನ ಈ ಕಾಲಮಾನದಲ್ಲಿ ಬಹಳಷ್ಟು ಬದಲಾವಣೆ ಆದರೂ ಕೂಡ ಹೃದಯ ಒಂದೇ. ಯಾರಿಗಾದರೂ ಕೂಡ ಹೃದಯ ಒಂದೇ. ತಂದೆಯಾಗಿರ್ತಕ್ಕಂಥ ಸೋಮದತ್ತ ಮತ್ತು ಮೇನಕೆ ಕುಂತು ರಾತ್ರಿ ಚಿಂತೆ ಮಾಡ್ತಾ ಇದ್ದಾರೆ. ಏನ್ ಮಾಡಬೇಕು ಮಗಳಿಗೆ, ಎಂಥ ರಾಜ ಹುಡುಕಬೇಕು, ನಾನು ರಾಜ, ಸಾಮಾನ್ಯವಾಗಿರ್ತಕ್ಕಂತಹ ಜನರಲ್ಲ ನಾನು. ನನ್ನ ಮಗಳಿಗೆ ಆಕೆ ಎಂತಹ ರಾಜನನ್ನ ಬಯಸ್ತಾಳೋ ಅಂಥ ರಾಜನ ತಂದು ಕೊಡಬೇಕು. ನನ್ನ ಮಗಳು ಸದಾ ಕಾಲ ಸಂತೋಷವಾಗಿರಬೇಕು. ಬೇಡಿದ್ದನ್ನೆಲ್ಲ ತರತಕ್ಕಂಥ ಸಾಮರ್ಥ್ಯ ನನಗಿದೆ. ಹಾಗಾಗಿ ಮಂತ್ರಿಗಳೇ ನಾಳೆ ದಿವಸ ಕರೆದು ಹೇಳಿದ್ರು, ನನ್ನ ಮಗಳು ಕುವರಿ ಮೋಕ್ಷಾಂಬಿಕೆ ವಯಸ್ಸಿಗೆ ಬಂದಿದ್ದಾಳೆ. ನಾವು ತಂದೆ ತಾಯಿಗಳು ರಾತ್ರಿಯೆಲ್ಲ ಚಿಂತೆಯನ್ನು ನಿರ್ಣಯ ಮಾಡಿದ್ದೇವೆ. ಇಡೀ ಜಗತ್ತಿನಲ್ಲಿಯೇ ಯಾರೂ ಕೂಡ ಅಂತಹ ವರ್ಣನ ತಂದಿರಬಾರದು. ಅಂತಹ ಎಲ್ಲ ರಾಜರ, ಮಹಾರಾಜರ, ಗಂಧರ್ವರ, ಕಿಂಪುರುಷರ, ದೇವಲೋಕದ ಸುರಾಂಗ ಸುಂದರರ ಎಲ್ಲ ಭಾವಚಿತ್ರಗಳನ್ನು ಬರ್ಕೊಂಡು ಬರಬೇಕಂತ ಮಂತ್ರಿಗೆ ಆಜ್ಞೆ ಮಾಡಿದರು. ಯಾಕಂದ್ರೆ ರಾಜ ಅಷ್ಟಿರಬೇಕದು. ಆ ರಾಜ ಮಹಾರಾಜನಿಗೆ ಆ ಅಹಂಕಾರ ಇತ್ತು. ಹೇಳಿದ ಮಂತ್ರಿ ಕ್ಷಣ ಮಾತ್ರದಲ್ಲಿಯೇ ಎಲ್ಲ ಚಿತ್ರಕಲಾ ಕರೆಸ್ಕೊಂಡು ಬಂದು ಎಲ್ಲ ದೇವಾದಿ ದೇವತೆಗಳ ಫೋಟೋಗಳನ್ನು ಮೊದಲು ಮಾಡಿ, ನಿನಗೆ ಎಂಥ ಗಂಡು ಬೇಕು ಅಂತ ಗಂಡು ಬೇಡವಾ, ನಾನು ಮಾಡಿಕೊಡ್ತೇನೆ ಅನ್ನೋಷ್ಟರ ಮಟ್ಟಿಗೆ ಆತ ಏನು ಮಾಡಿದ, ಮಂತ್ರಿಗೆ ಆಜ್ಞೆ ಮಾಡಿದ. ಕ್ಷಣ ಮಾತ್ರದಲ್ಲಿ 1-2 ದಿನಗಳ ಸಮಯದಲ್ಲಿ ಆ ಮಂತ್ರಿಗಳು ಜಗತ್ತಿನ ಎಲ್ಲಾ ಚಿತ್ರಕಾರರನ್ನ ಕರೆಸಿ ಅನೇಕ ಭೂಪಾಲರನ್ನ, ಅದರ ಜೊತೆಗೆ ದಿಕ್ಪಾಲಕರನ್ನ, ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸಮಸ್ತ ರಾಜರ, ಸುರರ, ಕೇಚರ, ಕಿನ್ನರ, ಕಿಂಪುರುಷರ, ದಿಕ್ಪಾಲಕರ, ಗರುಡ ಗಂಧರ್ವರ, ಕಿಂಪುರುಷರ, ದೇವಾದಿ ದೇವತೆಗಳ, ನಾಗಾಲೋಕಾಧಿಪತಿಗಳ ಚಿತ್ರಗಳನ್ನು ಕೂಡ ಬರೆಸಿದ್ರಂತ. ನನ್ನ ಮಗಳಿಗೆ ತೋರಿಸ್ಬೇಕು ಅಂತ. ಈಗ ಹೆಂಗ್ ನಾವು ವಾಟ್ಸಪ್ ಬಂದ್ಕೊಂಡು ಹೆಂಗ್ ಕಳಿಸ್ಕೊಡ್ತೀವಲ್ಲ, ಹಂಗ ಅವಾಗ ರಾಜ ಮಹಾರಾಜ ಏನ್ ಮಾಡಿದ್ರೆ ಅಂದ್ರ ಚಿತ್ರ ಬರೆಸಿದ್ರಂತ. ನೋಡ, ಈ ಭೂಪಾಲ ಹಿಂಗದನ, ಈ ರಾಜ ಹಿಂಗದನ, ಈತನ ಸುಂದರಾಂಗ ಹಿಂಗದನ ಅಂತ ಹೇಳಬೇಕಂತ ಹೇಳಿ ಸುಮಾರು 1000 ಚಿತ್ರಗಳನ್ನು ಬರೆಸಿದಂತ ರಾಜ. ಮಂತ್ರಿಗಳು ಬಂದು ಕೊಟ್ಟರು. ಅವರಿಗೆ ಚಿತ್ರಕಾರರಿಗೆ ಫಲತಾಂಬೂಲವನ್ನು ಕೊಟ್ಟು ಕರ್ಪೂರ ತಾಂಬೂಲವನ್ನು ತರಿಸಿ ಅವರಿಗೆ ಸನ್ಮಾನ ಮಾಡಿ ಕರೆಸಿ ಹೇಳ್ತಾನೆ ರಾಜ, ತಂದಿಟ್ಟ ಚಿತ್ರಗಳೆಲ್ಲವನ್ನು ನೋಡಿ ಮಂದಹಾಸದಿಂದ ಮುಖದಲ್ಲಿ ಹೊಳೆಯುತ್ತಿರುವ ಸಂತೋಷಭರಿತರಾಗಿರುವ ಚಂದ್ರಮುಖಿಗೆ, ಮಗಳೇ ಮೋಕ್ಷಾಂಬಿಕಾ ಬಾಯಿ, ಮಗಳನ್ನ ಕರೆದುಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡು ಅತ್ಯಂತ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ. ಜಿಂಕೆ ಮರಿಯಂತ ಕಣ್ಗಳು. ಮಗಳು ಬರುವುದನ್ನು ಕಂಡು ರಾಜನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಮಗಳೇ ಮೋಕ್ಷಾಂಬಿಕಾ, ಕೇಳಮ್ಮ, ಅಮರ ಲೋಕದ ಚಿತ್ರಗಳನ್ನು ಮೊದಲುಗೊಂಡು ಈ ಭೂಮಿ ಮೇಲಿರ್ತಕ್ಕಂತಹ ಎಲ್ಲ ರಾಜ ಮಹಾರಾಜರ, ಯುವರಾಜರ ಚಿತ್ರವನ್ನು ನಾನಿಲ್ಲಿ ಬರೆಸಿದ್ದೇನೆ. ಎಲ್ಲ ಚಿತ್ರಗಳನ್ನು ವೀಕ್ಷಣೆ ಮಾಡು. ಆಗಿನ ಕಾಲದೊಳಗೆ ಎಷ್ಟಿತ್ತು ಹೆಣ್ಮಕ್ಳಿಗೆ ಅಂತಂದ್ರೆ, ಈ ವರೋಪಚಾರ ರಾಜನ ಕರ್ಕೊಂಡು ಬಂದಾಗ ಹೆಣ್ಣು ಮಗಳು ಮೌನದಿಂದ ಸಮ್ಮತಿಸ್ತಾ ಇದ್ಲು. ಅವಾಗೇ ಹೇಳಿದ್ದು ಮೌನಂ ಸಮ್ಮತಿ ಲಕ್ಷಣಂ ಅಂತ ಕರೀತಾರೆ. ಹೆಂಗ ನಡೀತಿತ್ತಪ್ಪ ವರ ಪರೀಕ್ಷೆ ಅಂತಂದ್ರ, ಎಲ್ಲ ರಾಜರು ಕೆಳಗೆ ಕುಳ್ಕೊಳ್ತಾ ಇದ್ರು, ಮೇಲೆ ಕನ್ಯೆಯನ್ನು ಕುಂದಿಸ್ತಾ ಇದ್ರು, ಸೂಕ್ಷ್ಮ ನೋಡ್ತಾ ಇಲ್ಲ, ನಿಧಾನ ಒಂದೊಂದು ಹೆಜ್ಜೆ ಇಟ್ಟು ಒಂದೊಂದು ಬರ್ತಾ ಇದ್ದು. ಯಾವ ಯುವರಾಜ
ಚಂದ ಕಾಣ್ತಾನೋ ಆ ಕ್ಷಣದಲ್ಲಿ ನಿಂತು ಹಾರವನ್ನು ಹಿಡ್ಕೊಂಡು ಒಂದು ಕ್ಷಣ ನೆಲ ನೋಡಿ ಹೆಬ್ಬೆಣ್ಣದ ಅಳ್ಳಾಡಿಸ್ತಾ ಇದ್ದ. ಒಂದು ನಾಚಿಕೆ ಬಿಂಬ ತಿರುಗಿಬಿಟ್ರೆ ಸಾಕು ರಾಜ ಅಂತಿದ್ದ, ನೀನು ಬಾರಮ್ಮಿ ಕಡೆಗೆ ಅವನು ವಿಚಾರ ಮಾಡ್ತಾನಂತಿದ್ದ. ಅಂದ್ರೆ ಇಷ್ಟು ಸೂಕ್ಷ್ಮ ಆಗಿತ್ತು. ಈಗಿನಂಗ 4 ಮಂದಿ ಪಬ್ಲಿಸಿಟಿ ಆಗಂಗ ಫೇಸ್ಬುಕ್ ಹಾಕಿದ್ನೆ ಅಲ್ಲೇ ಹಾಕಿದ್ನೆ ಅಂತ ಹೇಳಿ ಈಗ ಹೆಂಗಾಗ್ಬಿಡದಪ್ಪ ಅಂದ್ರೆ ಯಾವುದು ಮುಚ್ಚಿಡ್ಬೇಕು ಅದು ಬಿಚ್ಚಿಡ್ತದೆ, ಯಾವುದು ಬಿಚ್ಚಿಡಬೇಕು ಅದು ಮುಚ್ಚಿಡ್ತದೆ. ಅಂತ ಸೂಕ್ಷ್ಮವಾಗಿರ್ತಕ್ಕಂಥ ಇದರಲ್ಲಿ ಇಲ್ಲಿ ರಾಜ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎಲ್ಲ ಚಿತ್ರಪಟನ ತೋರಿಸಿ ಹೇಳ್ತಾನ, ನೋಡಮ್ಮ ಮೋಕ್ಷಾಂಬಿಕಾ, ನಾನು ನಿಮ್ಮ ತಾಯಿ ನಿರ್ಣಯ ಮಾಡಿದ್ದೇವೆ, ವಯಸ್ಸಿಗೆ ಬಂದಿರತಕ್ಕಂಥ ಮಗಳಿಗೆ ಮದುವೆ ಮಾಡುವುದು ನಮ್ಮ ಧರ್ಮ. ಹಾಗಾಗಿ ಇನ್ನು ಬಹಳ ದಿನಗಳ ಕಾಲ ಕಾಯಲಿಕ್ಕೆ ಸಾಧ್ಯವಿಲ್ಲಮ್ಮ. ಯೌವನ ತುಂಬಿರ್ತಕ್ಕಂತಹ ಈ ಕನ್ಯೆಗೆ ತಂದೆ ತಾಯಿಗಳಾಗಿರ್ತಕ್ಕಂಥವರು ಸಮರ್ಥವಾದ ಗಂಡನ್ನ ಹುಡುಕಿ ಮದುವೆ ಮಾಡುವುದು ನಮ್ಮ ಧರ್ಮ. ಹಾಗಾಗಿ ನೀನು ಏನ್ ಮಾಡಬೇಕಂದ್ರೆ ಎಲ್ಲ ಚಿತ್ರವನ್ನು ನೋಡಿ ನೋಡಿ ನಿನಗೆ ಯಾವ ಯುವರಾಜನ ಚಿತ್ರ ಇಷ್ಟವಾಗುತ್ತದೆಯೋ ಹೇಳುವಂತೇಳಿ ಬಹಳ ಮುಕ್ತ ಮನಸ್ಸಿನಿಂದ ಆ ಮೋಕ್ಷಾಂಬಿಕೆ ಹೇಳ್ತಾ ಇದ್ದಾಳೆ. ಮೋಕ್ಷಾಂಬಿಕೆಯು ಕೂಡ ತಂದೆಯ ಆಜ್ಞೆಯಂತೆ ಬಹಳ ಮಂದಸ್ಮಿತಳಾಗಿ ಬರ್ತಾ ಇದ್ದಾಳೆ. ಬಂದು ಎಲ್ಲ ಚಿತ್ರಪಟ ವೀಕ್ಷಣೆ ಮಾಡ್ತಾ ಇದ್ದಾಳೆ. ಅಲ್ಲಿರ್ತಕ್ಕಂತಹ ಕಿಂಪುರುಷರ, ಗರುಡರ, ಗಂಧರ್ವ, ವಿದ್ಯಾಧರರ, ಚೇತರರ ಅವೆಲ್ಲವನ್ನೂ ಕೂಡ ಧಿಕ್ಕರಿಸ್ತಾ ಇದ್ದಾಳೆ. ರವಿನಂದನನ್ನು ಉಗ್ರವಾದ ದೈದು ರಾಕ್ಷಸರನ್ನು ತೊರೆದು ಸಿಂಧುಪತಿಯನ್ನು ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ. ಮುಂದೇನಾಯ್ತು ಅನ್ನೋದನ್ನ ಪುರಾಣ ಪಠನಂತ ನೋಡೋಣ. ಸಾಮದೇವ ಪಾರ್ವತಿ ನಲನೆಯ ಪಾಲೆ ಪಾಲೆಂದು ವಿನೈಷಗೆ ಮುಖ ಜಲ ಹರಾಳು ಜಾಗಿ ಚುಳರನ್ನದೊಳಗೆ ಹಾರುದನಿ ವಿಲಸತ್ವ ಭಾರ ಘೋರವಿಲ್ಲ ಶ್ರವಣ ಶೂರದಿಂದಲಿ ಪರಿಶೋಭಿಸಿ ತಿಲಕದಿಂದೊಳು ಬಾಲಪೂರ್ವ ವಿಲಾಸ ಪರಿಹರಿಸಿ ಕೋಮಲತನ ಬಡವದಾಳ ಕೈದು ಭ್ರಮರೆಯಾಗುತ್ತಲೇ ಲೀಲಮೆಗೆ ಸೋಲಿಸಿ ವಿಶಾಲ ಕಾಂತಿಗಳಿಂದ ನೀರಾಗಿ ಹೊಳೆಯುವ ಕಪೋಲಂಗಳನ ಶೂಲಪಾಣಿಯ ಬಲ್ಲನೆಗುತ್ತಲೇ ಕಾಮನೆಂಬುವ ನಿರ್ನಾಮ ಮಾರ್ಗಣಂ ಆವಿಸ ಬಿರಿದ ಬಾಳ್ನರೆಯ ತಾಮರೆಯು ನೀರಿಯಿಂದಲೇ ಉಗುರದಿಂದ ವಿಭೋಜದಾದ ಕಾಣಿನಿಂದಲೇ ಸರದೊಳಗಿನ ಮೀನನಂ ದಾಳಗೊಳಿಸುವ ಪರಿಚಾರಕಂ ಪ್ರಾಣವಿಲ್ಲದೆ ಕೇಳಿದರೆಯನುದರಿ ಸಮದೈ ನಮ ಪಾರ್ವತಿ ಶಿವರ ಮೋಕ್ಷಾಂಬಿಕ ಸಹಿತ ಮಲೇಶ್ವರ ಮಹಾರಾಜಗೆ. ತಂದೆಯ ಮಾತಿನಂತೆ ಮೋಕ್ಷಾಂಬೆ ಆ ಎಲ್ಲ ಚಿತ್ರವನ್ನು ಕೂಡ ಧಿಕ್ಕರಿಸ್ತಾ ಇದ್ದಾಳೆ. ಗಂಧರ್ವರನ್ನ ಗಾಳಿಯಂತೆ ಊದ್ತಾ ಇದ್ದಾಳೆ. ಅನೇಕ ರಾಜ ಯುವರಾಜರನ್ನ ಧಿಕ್ಕರಿಸಿ ಕಿರುನೋಟವನ್ನು ನೋಡದೆ ಸಾಕ್ತಾ ಇದ್ದಾಳೆ. ಹಾಗೆ ಕಿಂಪುರುಷರನ್ನ, ವಿದ್ಯಾಧರರನ್ನ, ಅನೇಕ ಯುವರಾಜರ ಭಾವಚಿತ್ರವನ್ನು ಕೂಡ ಲೆಕ್ಕಿಸದೆ ನೋಡಿ ನೋಡಿ ಕೊನೆಗೆ ಮೋಕ್ಷಾಂಬಿಕೆ ಅತ್ಯಂತ ಹರ್ಷಚಿತ್ತಳಾಗಿ ಕಂಠಾವರಣಾಗಿರ್ತಕ್ಕಂತಹ ಪರಮಾತ್ಮನ ಫೋಟೋ ಅಲ್ಲಿರ್ತದೆ. ಪರಮಾತ್ಮನ ಭಾವಚಿತ್ರ ನೋಡಿದ ಆ ಕ್ಷಣವೇ ಆ ಪರಮಾತ್ಮನ ರೂಪ ಅವಳ ಮನಸ್ಸಿನಲ್ಲಿ ನಾಟುತ್ತದೆ. ನಾಟಿದ ಕೂಡಲೇ ತಂದೆಯ ಮುಖವನ್ನ ಲಜ್ಜೆಯಿಂದ ತೋರಿಸಿ ಮನಸ್ಸನ್ನ ಅರಳಿಸಿ ತಲೆಬಾಗಿ ನೆಲವನ್ನು ನೋಡುತ್ತಾ ಮಧುರವಾದ ಎಳೆಯ ಕೋಗಿಲಿನಂತಹ ಕಂಠದಿಂದ ಹೇಳ್ತಾ ಇದ್ದಾಳೆ, ಮಲಹರನ ಹರನ ರೂಪವನ್ನು ಬರೆದ ಪಟವನ್ನು ತೋರಿಸಿ ಚೆಲುವಿಯಿಂದ ನುಡಿದಳು. ಏನು ಅಂತಂದ್ರೆ, ಪೂಜ್ಯ ಮನಸ್ಕರಾಗಿರ್ತಕ್ಕಂತಹ ಆ ನೀಲಕಂಠನನ್ನ ನಾನು ವರಿಸಬೇಕಂತ ಮಾಡಿದ್ದೀನಿ ಅಂತ ಮನಸ್ಸಿನ ಭಾವನೆಯನ್ನು ಹೇಳಿದ ತಕ್ಷಣ ಅಂತಹ ವರನನ್ನ
ಯಾರು ಸಾಕ್ಷಾತ್ ಪರಮಾತ್ಮನ ಭಾವಚಿತ್ರವನ್ನು ನೋಡಿ ಆ ಶಿವನೇ ನನಗೆ ವರನಾಗಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ ಕ್ಷಣ ರಾಜ ಚಿಂತಾಕ್ರಾಂತನಾಗ್ತಾನೆ. ಮಗಳಿಗೆ ಹೇಳ್ತಾ ಇದ್ದಾನೆ, ಏನಿದು? ಇವತ್ತು ಜಗತ್ತಿಗೆ ಆಸರೆಯಾಗಿರತಕ್ಕಂಥವನು ಮಹಾದೇವ, ಅವನು ಸ್ವಯಂ ವ್ಯಕ್ತನಾದವನು, ಚಿದಾನಂದ ಸ್ವರೂಪನು, ಸತ್ ಚಿತ್ ಆನಂದ ಕಲ್ಪನಾತೀತವಾಗಿರ್ತಕ್ಕಂಥವನು, ಸಂಸಾರ ದುಃಖ ನಾಶ ಮಾಡುವವನು, ಚಂದ್ರನನ್ನೇ ತನ್ನ ಕೇಸರಿಟ್ಟುಕೊಂಡಿರ್ತಕ್ಕಂಥ ಚಂದ್ರಶೇಖರನು. ಅವನೇನು ಸಾಮಾನ್ಯನೇ? ಭೂಲೋಕದಲ್ಲಿ ದೊರೆಯುವನೇ? ನನಗೆ ಈ ಎಲ್ಲ ರಾಜರನ್ನು ಕೇಳಿದ್ರು ತಂದು ಕೊಡ್ತಾ ಇದ್ದೆ, ಆದರೆ ಸಾಕ್ಷಾತ್ ಪರಮಾತ್ಮನೇ ಬೇಡಿದೆಯಲ್ಲಮ್ಮ, ಇದು ಅಸಾಧ್ಯ, ಇದು ಅಸಾಧ್ಯ ಅಂತ ಹೇಳಿ ಮಗಳಿಗೆ ಹೇಳ್ತಿರಬೇಕಾದಾಗ ಮಗಳು ಹೇಳ್ತಾ ಇದ್ದಾಳೆ, ಅಪ್ಪ ಇವನೇ ನನ್ನ ಪ್ರಾಣವಲ್ಲವ, ನನ್ನ ಪ್ರಾಣವ ಒಡೆಯ, ನನ್ನ ಜೀವನ ಮತ್ತು ನನ್ನ ಮೂಲ ಮಂತ್ರ, ನನ್ನ ಮನಸ್ಸಿನಲ್ಲಿ ನೆಲೆಸಿದವನು. ಒಂದು ಕ್ಷಣ ನನ್ನ ಮನಸ್ಸು ಅವನಲ್ಲಿ ಬಂಧನವಾಗಿದೆ. ಹಾಗಾಗಿ ನೀಲಕಂಠನೇ ನನಗೆ ವರವಾಗಬೇಕು ಅಂದಾಗ, ಮಗಳೇ, ಪಾರ್ವತಿಯ ಮಗಳೇ, ಪಾರ್ವತಿಯ ಸ್ವರೂಪವಾಗಿರ್ತಕ್ಕಂಥ ಮಗಳೇ, ಕ್ಷಣ ಮಾತ್ರದಲ್ಲಿ ಹೇಳ್ತಾ ಇದ್ದಾನೆ, ಹೃದಯದಲ್ಲಿರ್ತಕ್ಕಂಥ ಪ್ರೀತಿಯನ್ನು ತಿಳಿದು ಮನಸ್ಸಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ. ನೋಡಮ್ಮ, ಸಣ್ಣ ಮಕ್ಕಳು ಸುಂದರವಾದ ನೋಡಿ ಬಯಸೋದು ಸಹಜ, ಅದನ್ನ ಪ್ರೀತಿ ಅನ್ನಂಗಿಲ್ಲ. ಹಠ, ಸುಮ್ಮನೆ ಮನಸ್ಸಿನಲ್ಲಿ ಯಾವಾಗೋ ಒಂದು ಬಿಂಬಿಸಿರ್ತಕ್ಕಂಥ ಮೂರ್ತಿಯನ್ನ ನೋಡಿದ್ದೀಯನಮ್ಮ, ಅದು ಸಾಧ್ಯವಿಲ್ಲ. ಎಲೆ ಮಗಳೇ, ಶಿವನ ಕಡೆಗೆ ವಾಲಿದೆಯೇ ನಿನ್ನ ಮನಸ್ಸು? ಅವನು ನಮ್ಮ ಕುಟುಂಬದವನಲ್ಲ, ಭೂಲೋಕದಲ್ಲಿರುವವನಲ್ಲ, ಮಹಾಮಹಿಮಾಶೀಲನು, ಅವನು ಮೃತ್ಯುಂಜಯನು. ಅನೇಕ ದೇವತೆಗಳು ಅವರನ್ನು ಪೂಜಿಸುತ್ತಾರೆ, ಮನಮೆಚ್ಚುವಂತೆ ಅವರನ್ನು ಧ್ಯಾನಿಸುತ್ತಾರೆ. ಹೀಗಿರಬೇಕಾದಾಗ ಅಂತಹ ಪರಮಾತ್ಮನೇ ನಿನಗೆ ವರನಾಗಬೇಕೆಂದರೆ ಹೇಗೆ ಸಾಧ್ಯ? ಅವಾಗ ಮಗಳು ಹೇಳ್ತಾಳ ಸಂತೋಷದಿಂದ, ಅಪ್ಪ, ಮುಖಾರವಿಂದವನ್ನು ಕಂಡು ಮಂದಾರ ಪುಷ್ಪದಿಂದಿರ್ತಕ್ಕಂಥ ಹಾರವನ್ನ ನಾನು ಭ್ರಮೆಯನ್ನ ಮನಸ್ಸಿನಲ್ಲಿ ನಿಲ್ಲಿಸ್ತಾ ಇಲ್ಲ, ಈಗಾಗಲೇ ಶಿವನನ್ನ ಧ್ಯಾನಿಸಿದ್ದೇನೆ, ಶಿವನೇ ನನಗೆ ಗಂಡನಾಗಬೇಕೆಂದು ನಿರ್ಣಯಿಸಿದ್ದೇನೆ. ಇದು ನನ್ನ ಮನಸ್ಸಿನ ಅಂತರಾಳದ ವಾಣಿ, ಇದನ್ನು ನೆರವೇರಿಸಬೇಕಪ್ಪ ಅಂದಾಗ ಗಂಗಾ ಸ್ನಾನವನ್ನು ಮುನಿಗಳು ಬಯಸುವಂತೆ ಅನೇಕ ಮುನಿಗಳು ಏನ್ ಮಾಡಿದ, ಗಂಗಾ ಸ್ನಾನ ಮಾಡ್ತಾರೆ. ಗಂಗಾ ಸ್ನಾನವನ್ನು ಮುನಿಗಳು ಬಯಸುವಂತೆ, ಹೊಟ್ಟೆಯ ಚಿಂತೆಗಾಗಿ ಜೀವನವೆಲ್ಲ ತಿರುಗುವಂತೆ, ಅವೆಲ್ಲ ಹೊಟ್ಟೆ ಪಾಡಿಗೆ ಜೀವನ ಎಲ್ಲ ಏನೊಂದು ಕೆಲಸ ಮಾಡ್ತೀವಿ. ಹಾಗೆ ಮಳೆಯ ಆಗಮನಕ್ಕೆ ನವಿಲುಗಳು ನಲಿದಾಟಿ ನಾಟ್ಯ ಮಾಡುವಂತೆ, ಉದಯ ಕಾಲಕ್ಕೆ ಕಮಲವು ಅರಳುವಂತೆ, ಯುದ್ಧವನ್ನು ಕಾಣುವ ವೀರನ ಉತ್ಸಾಹದಂತೆ, ಮನ್ಮಥನನ್ನು ನಾಶ ಮಾಡಿದ ಶಿವನನ್ನೇ ನನ್ನ ಮನಸ್ಸು ಹಂಬಲಿಸಿದೆಯಪ್ಪ, ಇದಕ್ಕೆ ಬೇರೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮೋಕ್ಷಾಂಬಿಕೆ ತನ್ನ ತಾಯಿಯ ಮುಂದೆ, ತನ್ನ ತಂದೆಯ ಮುಂದೆ ವ್ಯಕ್ತಪಡಿಸುವಾಗ ತಂದೆ ಹೇಳ್ತಾ ಇದ್ದಾನೆ, ಶಿವನು ಮನುಷ್ಯನೇ, ಅವನು ವಶವಾಗುವುದಷ್ಟು ಸುಲಭವೇ? ಅಂತರಂಗದಿಂದ ಶಿವನ ಗುಣಿಮೆಯನ್ನು ಹೇಳುವುದೇ ಹೊರತು ತರಲಿಕ್ಕೆ ಸಾಧ್ಯವಿಲ್ಲ. ಅದೇಗೆ ಅಸಾಧ್ಯ? ಮೋಕ್ಷಾಂಬಿಕೆ ಹೇಳ್ತಾ ಇದ್ದಾಳೆ, ನಾನು ಅಸಾಧ್ಯವಾದದ್ದನ್ನು ಬಯಸಿಲ್ಲ. ಚಿನ್ಮಯಾನಂದವಾಗಿರತಕ್ಕಂಥ ಅವನು ಸಾಕ್ಷಾತ್ ಶಿವನ ಮನಸ್ಸನ್ನು ಮೂಡಿದ್ದಾನೆ. ಅವನ ಆಕೃತಿಯನ್ನು ಹೊರತುಪಡಿಸಿ ಬೇರೊಂದನ್ನು ನಾನು ಊಹಿಸಲಾರೆ. ದೇವತೆಗಳು ಭಕ್ತಿಯಿಂದ ಪೂಜಿಸಿದ್ದಲ್ಲದೆ ಅವನಿಗೆ ಭಕ್ತ ಪ್ರಿಯ ಅಂತ ಕರೆದಿದ್ದು. ಅನೇಕ ಭಕ್ತರು ತಪಸ್ಸನ್ನ ಮಾಡಿ ಅವನನ್ನು ಕರಗಿಸಿಲ್ಲವೇ? ರಾವಣಾಸುರ ತಪಸ್ಸನ್ನ ಮಾಡಿ ಶಿವನನ್ನು ಕರಗಿಸಿ ಆತ್ಮಲಿಂಗವನ್ನು ಪಡೆದಿಲ್ಲವೇ? ಭಕ್ತರಿಗೆ ಒಲಿಯದೇ ಇರತಕ್ಕಂಥ ಶಿವನಿದ್ದಾನೆಯೇ ಅಂತ ಮಗಳು ವಾದವನ್ನ ಮಾಡೋದನ್ನ ಕಂಡು ತಂದೆಗೆ ಬಹಳ ಆಶ್ಚರ್ಯಚಕಿತವಾಗುತ್ತೆ. ನೋಡಮ್ಮ, ಇದು ಸಣ್ಣವಾಗಿರ್ತಕ್ಕಂಥ ಮಾತುಗಳಲ್ಲ. ಶಿವನನ್ನ ಒಲಿಸೋದು ಅಂದ್ರೆ ಸಾಮಾನ್ಯ ಮಾತೆ. ಹಠಯೋಗವನ್ನು ಮಾಡಬೇಕು. ಅನೇಕ ಯೋಗಗಳು ಅದನ್ನು ಧ್ಯಾನಿಸಿದ್ದಾರೆ.
ಎಲೆ ನೀರು ಮಾತ್ರವೇ ಕುಡಿದು ಅನೇಕ ವರ್ಷಗಳ ಕಾಲ ಮೋಹಾಪಾಶದಿಂದ ಬಿಗಿದಿರತಕ್ಕಂಥ ಸಂಸಾರವನ್ನು ತೊರೆದು ಗುಡ್ಡಕ್ಕೆ ಹೋಗಿ ಗಡ್ಡವನ್ನು ಬಿಟ್ಟು ಗಡ್ಡೆ ಗೆಣಸನ್ನು ತಿಂದು ಅನೇಕ ವರ್ಷಗಳ ಕಾಲ ಧ್ಯಾನಿಸಿದರೂ ಕೂಡ ಶಿವ ದರ್ಶನ ಕೊಡುವುದು ಕಷ್ಟ. ಹೀಗಿರಬೇಕಾದಾಗ ಆ ನೀಲಕಂಠನೇ ವರವಾಗಬೇಕಂತ ಯಾಕೆ ಹಠ ಮಾಡ್ತೀಯವ್ವ ಅಂತ ಹೇಳಿ ತಂದೆ ಬಹಳ ಚಿಂತಾಕ್ರಾಂತವಾಗಿ ಮಗಳಿಗೆ ಹೇಳ್ತಾ ಇದ್ರು ಕೂಡ ಅಸ್ಖಲಿತವಾಗಿರತಕ್ಕಂಥ ವಾಣಿಯಿಂದ ಮಗಳು ಹೇಳ್ತಾ ಇದ್ದಾಳೆ, ಅಪ್ಪ ನೀನು ಏನೇ ಹೇಳು, ಆದರೆ ನಾನು ಮಾತ್ರ ನನ್ನ ಮನಸ್ಸಿನಲ್ಲಿ ಶಿವಸ್ವರೂಪವನ್ನ ಮುದ್ರಿಸಿ ಬಿಟ್ಟಿದ್ದೇನೆ. ಎಲ್ಲಿಯೇ ಇರಲಿ, ಯಾವ ಲೋಕದಲ್ಲೇ ಇರಲಿ, ಅದು ಎಷ್ಟೇ ಕಷ್ಟವಾಗಿರಲಿ, ನಾನು ಅವನನ್ನು ಪಡೆಯುತ್ತೇನೆ ಅಂತೇಳಿ ಹಠ ಮಾಡ್ತಿರ್ಬೇಕಾದಾಗ ತಂದೆ ಹೇಳ್ತಾನ, ನಾನು ರಾಜ, ಲೌಕಿಕವಾದ ಜೀವನ ಮಾಡ್ತಕ್ಕಂಥವರಮ್ಮ, ಅವನನ್ನು ಧ್ಯಾನಿಸಬೇಕಾದರೆ ಇಲ್ಲಿ ಅಲ್ಲ, ಅಡವಿಗೆ ಹೋಗಬೇಕು, ಏಕಾಂತವಾಗಿರಬೇಕು, ನಿದ್ರೆಯನ್ನು ತಗ್ಗಿಸಬೇಕು, ಆಹಾರವನ್ನು ತ್ಯಜಿಸಬೇಕು, ಮಳೆಗೆ ಗಾಳಿಗೆ ಚಳಿಗೆ ಶರೀರವನ್ನು ಒಡ್ಡಬೇಕು. ನೀನು ಇನ್ನು ಕಣ್ಣೆ, ಅದು ಹೇಗೆ ಧ್ಯಾನಿಸಲಿಕ್ಕೆ ಸಾಧ್ಯ ಅಂತ ತಂದೆ ವಾದ ಮಾಡ್ತಿರಬೇಕಾದಾಗ ಮೋಕ್ಷಾಂಬಿಕೆ ಹೇಳ್ತಾ ಇದ್ದಾಳೆ, ಅಪ್ಪ ನಾನು ಇಷ್ಟು ವರ್ಷಗಳ ಕಾಲ ಶಿವನನ್ನ ಧ್ಯಾನಿಸಿದ್ದೇನೆ, ಶಿವನನ್ನ ಪೂಜಿಸಿದ್ದೇನೆ, ಆ ಶಿವನೇ ನನಗೆ ಪತಿಯಾಗಬೇಕೆಂದು ನಿರ್ಣಯಿಸಿದ್ದೇನೆ. ನನಗೆ ಗೊತ್ತು, ಸಾಂಖ್ಯ ಯೋಗವನ್ನು ಅಧ್ಯಯನ ಮಾಡಿದ್ದೇನೆ, ಅಷ್ಟಾಂಗ ಮಾರ್ಗವನ್ನು ತಿಳಿದಿದ್ದೇನೆ, ಹಠಯೋಗವನ್ನು ಕಲಿತಿದ್ದೇನೆ. ನನ್ನನ್ನು ಹೋಗಲಿಕ್ಕೆ ಅಪ್ಪಣೆಯನ್ನು ಮಾಡು. ಈ ಕ್ಷಣವೇ ಅರಮನೆಯನ್ನು ತೊರೆದು ಕಾಡಿಗೆ ಹೋಗಿ ಬಾಯಾರಿಕೆಯನ್ನ, ನಿದ್ರೆಯನ್ನ, ಆಹಾರವನ್ನು ತ್ಯಜಿಸಿ, ನಿದ್ರೆಯನ್ನು ತಗ್ಗಿಸಿ, ಗಾಳಿಯನ್ನು ಕುಡಿದು ಏಕಾಂತವಾಗಿ ಬದುಕುವಲ್ಲೇ ನಾನು ಆ ಮಲ್ಲಿಕಾರ್ಜುನನ ಧ್ಯಾನಾಸಕ್ತನಾಗಿ ಮಾಡುತ್ತೇನೆ. ತಂದೆ, ನನಗೆ ನೀನು ಅಪ್ಪಣೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಮಗಳು ಕೇಳ್ತಾ ಇದ್ದಾಳೆ. ತಂದೆ ಪರಿಪರಿಯಾಗಿ ಹೇಳಿದರೂ ಕೂಡ ಮೋಕ್ಷಾಂಬಿಕೆ ನಿರ್ಣಯಿಸಿದ್ದಾಳೆ, ನಾನು ಸಾಕ್ಷಾತ್ ಮಲ್ಲಿಕಾರ್ಜುನ ವಧಿಸಿಕೊಳ್ಳುತ್ತೇನೆ ಎನ್ನುವ ಸ್ಪಷ್ಟವಾದ ನಿರ್ಣಯವನ್ನು ಹೇಳ್ತಾ ಇದ್ದಾಳೆ. ಮುಂದೇನಾಯಿತು ಅಂತಕ್ಕಂಥ ವಿಚಾರವನ್ನ ನಾಳೆ ದಿವಸ ನಾವು ನೀವೆಲ್ಲರೂ ಕೂಡ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಶಿವಸಾಂಬದೇವ ಪಾರ್ವತಿ ಪಾರ್ವತಿ ಶಿವಹರ ಹರ ಮಹಾದೇವ ಮೋಕ್ಷಾಂಬಿಕೇಶ್ವರ ಮಹಾರಾಜ ಕೀ ಜೈ. ಭಕ್ತಿಯಿರಬೇಕು ಗುರು ಹಿರಿಯರಲ್ಲಿ,
ಇರಬೇಕು ಗುರು ಹಿರಿಯರಲ್ಲಿ, ನಿಷ್ಠೆ ಇರಬೇಕು ಶಿವಧ್ಯಾನದಲ್ಲಿ. ಶರಣರ ನೆನೆಯುತ್ತ ದಿನ ಕಲಿಯಬೇಕು, ಶರಣರ ನೆನೆಯುತ್ತ ದಿನ ಕಲಿಬೇಕು, ಶರೀಫರ ತತ್ವವ ತಿಳಿದಿರಬೇಕು, ಶರೀಫರ ತತ್ವವ ತಿಳಿದಿರಬೇಕು, ಮಣಿವಾಳನ ವಿದ್ಯಾ ಭಜಿಸಿರಬೇಕು, ಶಿವ ಶಿವ ಎಂದು ಭವ ದಾಟಬೇಕು, ಶಿವ ಶಿವ ಎಂದು ಭವ ದಾಟಲೇಬೇಕು. ಭಕ್ತಿ ಇರಬೇಕು ಗುರು ಹಿರಿಯರಲ್ಲಿ, ನಿಷ್ಠೆ ಇರಬೇಕು ಶಿವಧ್ಯಾನದಲ್ಲಿ. ಮೇಲು ಕೀಳು ಸಣ್ಣ ಗುಣ ನಿನಗ್ಯಾಗಬೇಕು, ಮೇಲು ಕೀಳು ಸಣ್ಣ ಗುಣ ನಿನಗ್ಯಾಗಬೇಕು, ಭಕ್ತಿಯು ಕಂಡಲ್ಲಿ ಕೈ ಮುಗಿಯಬೇಕು, ಭಕ್ತಿಯು ಕಂಡಲ್ಲಿ ಕೈ ಮುಗಿಯಬೇಕು, ಕಲಬುರ್ಗಿ ಶರಣರ ಪಾದ ಹಿಡಿಯಬೇಕು, ಕಲಬುರ್ಗಿ ಶರಣರ ಪಾದ ಹಿಡಿಯಬೇಕು, ಸಂಗಮೇಶನ ಗೀತೆಯ ಅರ್ಥ ತಿಳಿಬೇಕು, ಸಂಗಮೇಶನ ಗೀತೆಯ ಅರ್ಥ ತಿಳಿಬೇಕು. ಶ್ರದ್ಧೆ ಇರಬೇಕು ಗುರು ಹಿರಿಯರಲ್ಲಿ, ನಿಷ್ಠೆ ಇರಬೇಕು ಶಿವಧ್ಯಾನದಲ್ಲಿ, ನಿಷ್ಠೆ ಇರಬೇಕು ಶಿವಧ್ಯಾನದಲ್ಲಿ, ನಿಷ್ಠೆ ಇರಬೇಕು ಶಿವಧ್ಯಾನದಲ್ಲಿ. ಸಂಬಂಧೈನ ಭಗವತಿ ಶಿವರ ಮಹಾದೇವ, ಮೋಕ್ಷಂ ಶ್ರೀರಮಣೇಶ್ವರ ಮಹಾರಾಜಗೆ. ಭಕ್ತಿ ಇರಬೇಕು ಶಿವನಲ್ಲಿ ಎನ್ನುವ ಗೀತೆಯನ್ನ ಕೇವಲ ಕೇಳುವುದಾಗಬಾರದು, ಅದನ್ನು ತಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕಂತಕ್ಕಂಥ ಮಾತನ್ನ ಹೇಳ್ತಾ ಇದೀಗ ಮುಂದಿನ ಕಾರ್ಯಕ್ರಮವನ್ನ ವಿರೂಪಾಕ್ಷ ಬೋರ್ಡ್ ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಈ ದಿನದ ಪೂಜಾ ಪ್ರಸಾದ ಸೇವೆಯನ್ನ ಮೋಗ ಗ್ರಾಮದ ಮೇಲು ಗೋವಿಂದಪ್ಪ ಅವರು ವಹಿಸಿಕೊಂಡಿದ್ದಾರೆ. ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಮೇಲು ಗೋವಿಂದಪ್ಪ. ಅದೇ ರೀತಿ ನಾಳಿನ ದಿನದ ಪೂಜಾ ಪ್ರಸಾದ ಸೇವೆಯನ್ನ ಕೆಕೆಆರ್ ಗ್ರಾಮದ ಸೋಮಶೇಖರ್ ಗೌಡ ಅವರು ಸಹ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಸರಿ. ಶಿವಸಾಂಬಜೈ ನಮಃ ಪಾರ್ವತೀ ಶಿವಾಯ ನಮಃ. ಶ್ರೀಗಳಿಂದ ಆಶೀರ್ವಾದ. ಶಿವಸಾಂಬಜೈ ನಮಃ ಪಾರ್ವತೀ ಶಿವಾಯ ನಮಃ. ರೂಪಾಯಿ
ಹಾಗೂ ಜೆಸಿಪಿ ಸೇವೆಯನ್ನು ಮಾಡಿರ್ತಕ್ಕಂಥ ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಮತ್ತು ನಮ್ಮ ಕಂಪನಿಯ ಪರವಾಗಿ ಶ್ಯಾಮ ಸನ್ಮಾನ. ಅದೇ ರೀತಿ ಈ ದಿನದ ಪೂಜಾ ಪ್ರಸಾದ ಸೇವೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಅವರಿಗೂ ಮತ್ತು ಮಹಾಮಂಗಳಕ್ಕಾಗಿ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳವರ ಮೋಕಾ ಗ್ರಾಮದ ಓಂಕಾರ ಸ್ವಾಮಿ 501 ರೂಪಾಯಿ, ಟೀ ಪಾಯಿಂಟ್ ಕುಂಬಾರ್ ಸೋಮಲಿಂಗಪ್ಪ 501 ರೂಪಾಯಿ, ಮೋಕಾ ಕುಂಬಾರ್ ಸೋಮಪ್ಪ 201 ರೂಪಾಯಿ, ಮೋಕಾ ಕುಂಬಾರ್ ಮಲ್ಲಿಕಾರ್ಜುನ 501 ರೂಪಾಯಿ, ಮೋಕಾ ಎ ಮಲ್ಲೇಶಪ್ಪ 501 ರೂಪಾಯಿ, ತಮ್ಮಳ್ಳಿ ಕುಂಬ್ಳಪ್ಪನವರ ಮಲ್ಲಯ್ಯ 501 ರೂಪಾಯಿ, ಮೋಕಾ ಕಾರ್ಪುಡಿ ಬಸವರಾಜ್ 101 ರೂಪಾಯಿ, ಮೋಕಾ ಕಾರ್ಪುಡಿ ಸುಶೀಲಮ್ಮ 101 ರೂಪಾಯಿ, ಮೋಕಾ ಬೆಣ್ಣೆ ವೀರಭದ್ರಪ್ಪ 101 ರೂಪಾಯಿ, ಹಲಸೂರು ಮಂಜುನಾಥ ಗಾಯತ್ರಿ 101 ರೂಪಾಯಿ, ಮೋಕಾ ಕಾರ್ಪುಡಿ ಚನ್ನಬಸವ 105 ರೂಪಾಯಿ, ಗೋಟೂರ್ ಋತುಮುನಿ ಸ್ವಾಮಿ 201 ರೂಪಾಯಿ, ಕೇಗಾಳ್ ಮಂಜುನಾಥ್ ಗೌಡ 501 ರೂಪಾಯಿ, ಕೇಗಾಳ್ ಗೌಡ 101 ರೂಪಾಯಿ ಕೊಟ್ಟಿರ್ತಾರೆ ಅವರಿಗೂ. ಅದೇ ರೀತಿ ಮೋಕಾ ಮುಸಿ ನಾರಾಯಣ ಅವರು ಸಹ 501 ರೂಪಾಯಿ ಕೊಟ್ಟಿರ್ತಾರೆ ಅವರಿಗೂ. ಶ್ರೀ ಮುದ್ದುಮಲ್ಲಿಕಾರ್ಜುನ ಮೋಕ್ಷಾಂಬಿಕೆಯು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಿ ಅಂತ ತಿಳಿಸುತ್ತಾ ಈಗ ಮಹಾಮಂಗಲ. ಮಂಗಲ ರೂಪಿಣಿ ಮಂಗಲ